ನಾವು ಯಾಕೆ ಅಪ್ಪಾಜಿ ಬಂದು ಅಭಿಮಾನಿ ದೇವರುಗಳಂತ ಯಾಕೆ ಹೇಳಬೇಕು? ಆ ಮನುಷ್ಯ ಹೇಳ್ಬೇಕಾದ ಅವಶ್ಯಕತೆ ಏನಿದೆ? ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಅನ್ಯಾಯ ಆದಾಗ ಮಾಡಿ. ಬಟ್ ಅವಾಗಲೂ ಅಷ್ಟೇ ದೇರ್ ಇಸ್ ಅ ಲ್ಯಾಂಗ್ವೇಜ್ ಫಾರ್ ದಟ್. ಒಂದು ಭಾಷೆ ಇದೆ, ಒಂದು ಸಂಸ್ಕೃತಿ ಇದೆ. ಯಾಕಂದ್ರೆ ನೀನು ಒಂದು ಫ್ಯಾಮಿಲಿಯಿಂದ ಬರ್ತಾ ಇದೆಯಾ. ಅವರು ಅಂಥ ದೊಡ್ಡ ಮನುಷ್ಯ ಅಭಿಮಾನಿ ದೇವರುಗಳಂದಾಗ ದೇವ್ರ ಥರ ಇರಬೇಕಲ್ವ ನಾವು. ನಾನು ಒಂದ್ಸತಿ ರಫಾಗಿ ಆಡ್ಬಿಡ್ತೀನಿ, ಏನು ಮಾಡೋದು ಹೇಳಿ, ಮನುಷ್ಯನ ಹ್ಯಾಬಿಟ್ ಇದೆ. ಬಟ್ ಐ ನೆವರ್ ಯೂಸ್ ಅ ಫೌಲ್ ಲ್ಯಾಂಗ್ವೇಜ್. ಐ ಶೋ ಮೈ ಆ್ಯಂಗರ್ ನಾಟ್ ಥ್ರೂ ಬ್ಯಾಡ್ ವರ್ಡ್ಸ್. ಏನಾದ್ರು ಮಾಡಬೇಕು ಗೊತ್ತಿಲ್ಲ ನನಗೆ ಏನು ಮಾಡೋದಂತ. ಐ ಆಮ್ ಗೆಟಿಂಗ್ ಕನ್ಫ್ಯೂಸ್. ಸೊ ಆ ಬದಲಾವಣೆಗೆ ಇದೆಯಲ್ಲ ಒಂಥರ ಬೇರೆ ಥರವಾದ ಬದಲಾವಣೆ. ಎನಿವೇ ಶಿಕ್ಷೆ ಆಗಬೇಕು. ಸೊ ಬದಲಾವಣೆ ಹಿಂಗೆ ಆಗಲಿ. ಥಂಬ್ನೇಲ್ ಬೇರೆ ಏನಿರುತ್ತೆ, ಬೇರೆ ಇರುತ್ತೆ. ಸಿ ವಾಟ್ ಯು ಕ್ಯಾನ್ ಹೆಲ್ಪ್ ಇಟ್. ಪೀಪಲ್ ವಾಚಿಂಗ್ ಜಾಸ್ತಿ ಆಗುತ್ತೆ ಅಂತ. ಹೌದಲ್ವಾ? ಕರೆಕ್ಟ್ ಅಲ್ವಾ ಶಿವಣ್ಣ ಹೇಳಿದ್ದು? ಯಾಕೆ ಹಿಂಗೆ ಮಾಡಬಾರ್ದು? ಆರ್ಟಿಸ್ಟ್ಗಳು ನಿಲ್ಬೇಕು ಅನ್ನೋಂತಹ ಮಾತು ಆಕ್ಚುಲಿ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ನಾವು ಬಂದು ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ಬರೀ ಬಂದು ಕುಂತ್ಕೊಂಡ್ಬಿಡ್ಬೇಕು, ಗಲಾಟೆ ಮಾಡಿಬಿಡ್ಬೇಕು, ಜಾತಾ ಹೋಗ್ಬಿಡ್ಬೇಕು. ಏನು ಎಲ್ಲಿ ನ್ಯಾಯ ಹೇಳಿ? ಯಾವುದೋ ಒಂದು ಫಂಕ್ಷನ್ ಪಾಪ ಅಪ್ಪಾಜಿ ಬಿಸಿಲು ಛತ್ರಿ ತೆಗೆದುಬಿಟ್ರು, ಬೇಡ ಹೋಗ್ರಿ ಆ ಕಡೆ. ಅಂದರೆ ಎಲ್ಲದೂ ನಾವು ಸರಿಯಾಗಿ ಮಾಡಿಬಿಟ್ರೆ ನಾವು ದೇವರಾಗ್ಬಿಡ್ತೀವಿ ಅಂತ. ನಾವು ಬಿಟ್ಟೋಗಿದ್ದೀವಿ ಅಂತ ಬಿಟ್ಟೇ ಹೋಗ್ಬಿಡ್ಬಾರ್ದು. ಅದೇ ಹೇಳೋದು, ಅದೆಲ್ಲ ಗೊತ್ತಾಗ್ಬಿಟ್ರೆ ದೇವರಾಗ್ಬಿಡುತ್ತೆ. ಏನೇ ಮಾಡಿದ್ರಿ ನೀವು? ಜೈಲರ್ ಅಂತ ಒಂದು ಫಿಲ್ಮ್ ಬಂದ್ಬಿಟ್ಟು ಶಿವಣ್ಣನ ಭಾರತ ಲೆವೆಲ್ಲೇ ಕೊಂಡಾಡ್ತಾರೆ ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಾವು ಇವತ್ತು ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನಿವಾಸದಲ್ಲಿದ್ದೇವೆ. ಇದಕ್ಕೆ ಕಾರಣ ಮೊನ್ನೆಯಷ್ಟೇ ಬಿಡುಗಡೆ ಆಗಿರುವಂತಹ ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಸಿನಿಮಾ. ಸ್ನೇಹಿತರೆ, ಈ ಒಂದು ಸಿನಿಮಾ ಬಿಡುಗಡೆಯಾದ ದಿನದಿಂದ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ಶಿವಣ್ಣ ಮತ್ತು ಪ್ರಭುದೇವ ಅವರ ಒಂದು ಕಾಮಿಕ್ ಜುಗಲ್ಬಂದಿ ಆಗಿರಬಹುದು, ಹಾಗೆಯೇ ಅಂಡರ್ ಕರೆಂಟ್ನಲ್ಲಿ ಉತ್ತರ ಕರ್ನಾಟಕ ಭಾಗದ ಒಂದು ನೀರಿನ ಜ್ವಲಂತ ಸಮಸ್ಯೆಯನ್ನು ಅಡ್ರೆಸ್ ಮಾಡಿರುವಂತಹ ರೀತಿ ಆಗಿರಬಹುದು. ಈ ಎಲ್ಲ ಅಂಶಗಳಿಂದ ಈ ಒಂದು ಸಿನಿಮಾ ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ. ಸೊ ಈ ಒಂದು ಸಿನಿಮಾದ ಒಂದು ಮೆಚ್ಚುಗೆಯ ವಿಚಾರದ ಬಗ್ಗೆ, ಹಾಗೆಯೇ ಈ ಒಂದು ಸಿನಿಮಾನ ಜನಗಳು ರಿಸೀವ್ ಮಾಡ್ತಾ ಇರುವಂತಹ ರೀತಿಯ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಿವಣ್ಣ ಅವರೇ ನಮ್ಮ ಜೊತೆಗಿದ್ದಾರೆ. ಸ್ನೇಹಿತರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಶಿವಣ್ಣ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಕರ್ನಾಟಕ ದಮನಕ ಸಿನಿಮಾ ಆ್ಯಕ್ಚುಲಿ ಜನ ತುಂಬ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಮೊನ್ನೆಯಿಂದ, ರಿಲೀಸ್ ಆದ ದಿನದಿಂದ ಕೂಡ. ಸೊ ಹೇಗೆ ಅನ್ಸುತ್ತೆ ಶಿವಣ್ಣ ನಿಮಗೆ? ಇಲ್ಲ, ಖುಷಿ. ಯಾಕಂದರೆ ಒಂದು ಇದೇನಾಗುತ್ತೆ, ನಾನು ಐ ವಾಸ್ ಲಿಟಲ್ ಬಿಟ್ ಫಸ್ಟ್ ಪಿಕ್ಚರ್ ರಿಲೀಸ್ ಆಗೋಕ್ಕೂ ಮುಂಚೆನೆ. ಯಾಕೆಂದ್ರೆ ನನಗೆ ರೀಸೆಂಟ್ ಡೇಸ್ಲಿ ಬಂದಿರೋ ಫಿಲ್ಮ್ಸ್ ನೋಡಿದ್ರೆ ಒಂದು 10 yearsಯಿಂದ ಸ್ವಲ್ಪ ಎಲ್ಲ ಈ ಗ್ರೇ ಶೇಡೆಡ್ ಫಿಲ್ಮ್, ಹೌದು, ಸ್ವಲ್ಪ ಕಂಟೆಂಟ್ ತುಂಬ ಏನಂತೆ ಆಳವಾದ ಕಂಟೆಂಟ್ ಇರ್ಬೋದು. ಬಜರಂಗಿಯಿಂದ ಶುರು ಮಾಡಿದ್ರೆ ವೇದ ಇರ್ಬೋದು, ಇಲ್ಲ ಗೋಸ್ಟ್ ಇರ್ಬೋದು, ಸೆಂಟ್ರಲಿ ಮಫ್ತಿ, ದೆನ್ ಟಗರು. ಹೌದು. ಸೊ ಎಲ್ಲ ಫಿಲ್ಮ್ ಒಂಥರ ಒಂದು ಸಾರ್ಟ್ ಆಫ್ ಒಂದು ಸೋಷಿಯಲ್ ರಿಲೆವೆಂಟ್ ಫಿಲ್ಮ್. ಬಟ್ ಭಟ್ರು ಅಂತ ಬಂದಾಗ, ಯಾಕಂದ್ರೆ ನನಗೆ ಭಟ್ರ ಡೈರೆಕ್ಷನ್ ಅಂದ್ರೆ ಇಷ್ಟ. ಯಾಕಂದ್ರೆ ಅವ್ರಿಗೆ ಫಿಲ್ಮ್ಸ್ ನೋಡ್ತಾ ಬಂದೆ ನೋಡಿ, ಮುಂಗಾರು ಮಳೆಯಿಂದ ನೋಡಿ, ಮುಂಗಾರು ಮಳೆ ಆಗಲಿ, ಡ್ರಾಮಾ ಆಗಲಿ, ಪರಮಾತ್ಮ ಆಗಲಿ, ಗಾಳಿಪಟ, ಎಲ್ಲ ಫಿಲ್ಮ್ಲು ಏನಾದರೂ ಒಂದು ಜರ್ನಿ ಇರುತ್ತೆ, ಒಂದು ಪರ್ಪಸ್ ಇರುತ್ತೆ. ಆಮೇಲೆ ಫಿಲಾಸಫಿನ ಭಾಳ ಒಂದು ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ ಅವ್ರ ಶೈಲಿಯ ಡೈಲಾಗ್ಸ್ಲಿ. ನಾವು ಯೂಶಲಿ ನಮ್ಮ ಡೈಲಾಗ್ ಬರೋ ರೀತಿನೂ ಬೇರೆ. ನೀವು ಟಗರು ಡೈಲಾಗು ಇದಕ್ಕೂ ಭಾಳ ವ್ಯತ್ಯಾಸ ಅದು. ಒನ್ ಲೈನರ್ಸ್ ಎಲ್ಲ ಇಟ್ ಈಸ್ ಸಮ್ಟೈಮ್ಸ್ ಇಟ್ ಹಿಟ್ಸ್ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್. ಹೌದು, ಇದ್ರಲ್ಲೂ ಅಷ್ಟೇ. ಯಾಕಂದ್ರೆ ಅವ್ರದ್ದು ನನಗೆ ಇದರಲ್ಲಿ ಏನಂದ್ರೆ, ಈ ಆಫ್ ಲೈಟ್ ನೋಡಿದ್ರೆ ಗೋಸ್ಟ್, ಅದು ಬಿಫೋರ್ ವೇದ, ಆಮೇಲೆ ಜೈಲರ್ಲಿ ಒಂದು ಕ್ಯಾಮಿಯೋ ಮಾಡ್ತೀನಿ, ಕ್ಯಾಪ್ಟನ್ ಮಿಲ್ಲರ್ಲಿ ಒಂದು ಇದು ಮಾಡ್ತೀನಿ. ಸೊ ಎಲ್ಲಾದ್ರಲ್ಲೂ ಒಂಥರ ಒಂದೊಂದು ಗ್ರೇ ಶೇಡೆಡ್. ಸಡನ್ ಆಗಿ ಈ ಕ್ಲೀನ್ ಶೇವ್, ಈ ಕಾಮಿಡಿ ಅಂತ ಬಂದಾಗ ಹೆಂಗ್ ತಗೋಬಹುದು ಜನ. ಇಲ್ಲ, ನನಗೆ ಒಂದು ಇದು ಕೆನ್ ಐ ಡೂ ಅನ್ನೋದಕ್ಕಿಂತ ಏನಂದ್ರೆ ಐ ಹ್ಯಾವ್ ಡನ್ ಬಿಫೋರ್. ಆಸೆಗೂ ತುಂಬಾ ಗ್ಯಾಪ್ ಆಯ್ತು. ಆಮೇಲೆ ಮಿಡಲ್ ಒಂದು ಸ್ವಲ್ಪ ಫಿಲ್ಮ್ ಗಲಾಟೆ ಅಳಿದ್ರು, ಸಾಕಷ್ಟು ಕೋದಂಡ ರಾಮದಲ್ಲೂ ಸ್ವಲ್ಪ ಕೂಡ ಲಿಟಲ್ ಇತ್ತು. ಆಮೇಲೆ ಇವಾಗ ಏನಾಗುತ್ತೆ, ಫುಲ್ ಫ್ಲೇಜ್ ನೋಡೋಣ ಅಂತ ಪ್ರಭುದೇವ ಕಾಂಬಿನೇಷನ್ ಅಂತ ಬಂದಾಗ ಒಂದು ಏನಾಗುತ್ತೆ, ಇವಾಗ ನಮ್ಗೆ ಈಕ್ವಲ್ ಶೇರಿಂಗ್ ಸ್ಕ್ರೀನ್ ಸ್ಪೇಸ್ ಅಂಡ್ ಡೈಲಾಗ್ ಬೇರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ ಬೇರೆ. ಇಬ್ರು ನಾವು ಲೌಡ್ ಆಗಿ ಮಾಡಿದ್ರೆ it becomes usual. Correct. One should be silent and he should be very clever. And one is he believes me. Correct. ಸೊ ಆ ಥರ ಮಾಡಿದಾಗ ನನಗೆ ಸ್ವಲ್ಪ ಭಯ ಆಯ್ತು. ಬಟ್ ಫಸ್ಟ್ ಡೇ ಜನ ನೋಡಿ ಹೇಳಿದಾಗ ನನಗೆ ಐ ಲೈಕ್. ಯೂಶುವಲಾಗಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಂತಾರೆ, ಪ್ರಭುದೇವ ನಿಮ್ಮದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅಂದಿದ್ದು ನನಗೆ ಅದು ಭಾಳ ಖುಷಿ. 100% ಶಿವಣ್ಣ. ಆ್ಯಕ್ಚುಲಿ ಯಾಕಂದರೆ ಗಲಾಟೆ ಅಳಿಯೋದ್ರಲ್ಲಿ ಒಂದು ನಾವು ಆ್ಯಕ್ಚುಲಿ ಕೆಮಿಸ್ಟ್ರಿ ನೋಡಿದ್ವಿ ನಿಮ್ಮ ಮತ್ತು ನಾರಾಯಣ್ ಸರ್ ಅವ್ರದ್ದು. ಕೋದಂಡ ರಾಮದಲ್ಲೂ ಕೂಡ ಆ್ಯಕ್ಚುಲಿ ನಿಮ್ಮ ಮತ್ತು ರವಿ ಸರ್ದು. ಇದರಲ್ಲಿ ಎಸ್ಪೆಷಲಿ ತುಂಬ ವರ್ಕ್ ಆಗಿದ್ದೇ ಅಂದರೆ ಶಿವಣ್ಣ ಮತ್ತು ಪ್ರಭುದೇವ ಅವರ ಒಂದು ಕಾಮಿಡಿ ಕಾಂಬಿನೇಷನ್ನು, ಮತ್ತು ನೀವು ಹೇಳಿದ ಕೆಲವರು ಹ್ಞೂ ಅಂತ ಒಪ್ಕೊಳ್ಳೋದು, ಅಂದರೆ ಸರೆಂಡರ್ ಆಗುವಂಥ ರೀತಿ, ಮತ್ತು ಎಸ್ಪೆಷಲಿ ಅವರ ಕಾಮಿಡಿ ಟೈಮಿಂಗ್. ಅಂದರೆ ಒಂದು ಕುತೂಹಲ ಯಾವಾಗಲೂ ಇತ್ತು ನಮಗೆ, ಅಂದರೆ ಯೋಗರಾಜ್ ಭಟ್ರು
ಯೂನಿವರ್ಸ್ ಅಲ್ಲಿ ಪ್ರಭುದೇವ ಅವರು ಯಾವ ರೀತಿ ಫಿಟ್ ಆಗ್ತಾರೆ ಅಂತ ಅದು ನಮಗೆ ಆಕ್ಚುಲಿ ತುಂಬಾ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಅವ್ರು ಕನ್ನಡ ಫಸ್ಟ್ ಹೋಗ್ತಾ ಹೋಗ್ತಾ ವೆರಿ ಕ್ಯೂಟ್ ಅಂದ್ರೆ ಸ್ವಲ್ಪ ತಮಿಳ್ ಶೇಡ್ ಇದ್ರು ಕೂಡ, ಮತ್ತೆ ಅವ್ರದ್ದು ಸ್ವಲ್ಪ ಹಳೆ ಈ ಚಾಮರಾಜನಗರ ಸೈಡ್ ಮೂಗುರು. ಹೌದು. ಸೊ ಬಟ್ ಹೋಗ್ತಾ ಹೋಗ್ತಾ ಅದೇ ಒಂದು ಕ್ಯೂಟ್ನೆಸ್ ನ ಜಾಸ್ತಿ ಆಡ್ ಮಾಡ್ತಾ ಹೋಗ್ತಾ ಆಕ್ಚುಲಿ ಅವ್ರ ಪಾತ್ರಕ್ಕೆ. ಅದು ಬಹಳ ಚೆನ್ನಾಗಿ ವರ್ಕ್ ಆಯ್ತು ಶಿವಣ್ಣ. ಸೊ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ನಾವು ತೆರೆ ಮೇಲೆ ನೋಡಿದೇನೆ ಬಹಳ ಒಂದ್ ರೀತಿ ಎಕ್ಸೈಟ್ಮೆಂಟ್ ಆಗಿತ್ತು. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ನಿಮಗೆ ಹೇಗೆ ಅನಿಸ್ತು ಶಿವಣ್ಣ? ಅದು ನನಗೆ ಮಾಡ್ತಿರ್ಬೇಕಾದ್ರೆ ಅನಿಸ್ತು, ಬಿಕಾಸ್ ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಮಾಡೋದಾಗಿಂದ ದಟ್ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ಗುಡ್. ಅದು ಹೆಂಗೆ ಬಂತು ಗೊತ್ತೇ, ತಾನಾಗ್ಲೇ ಅದು ಫಾರ್ಮ್ ಆಯ್ತು. ನಾವು ಪ್ಲಾನ್ ಮಾಡಿದ್ರೆ ಮಾಡೋಕ್ಕಾಗಲ್ಲ. ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡಿ ಅಂತ ಹೇಳಿಲ್ಲ. ಇಬ್ರು ಜನರಲ್ ಆಗಿ ಸರ್ ಹೋಗಿ ಮಾನಿಟರ್ ಮಾಡಿದಾಗ ಟಪ್ ಅಂತ ಆ ಟೈಮಿಂಗ್ ಸಿಕ್ಕಾಕತ್ತೆ ಅಷ್ಟೇ. ಫಸ್ಟ್ ಶಾರ್ಟ್ ಇಂದ ಸಿಕ್ಕಾಕೊಂಡಾಗ ಏನಾಯ್ತು, ಅದು ನ್ಯಾಚುರಲ್ ಆಗಿ ಅದು ಆ ಕೆಮಿಸ್ಟ್ರಿ ಬಿಲ್ಡಪ್ ಆಯ್ತಾ ಹೋಯ್ತು. ಆಮೇಲೆ ವಿ ನ್ಯೂ ವಾಟ್ ವಾಸ್ ಡೈಲಾಗ್. ಆಮೇಲೆ ಅವ್ರು ಹೇಳಿ ಕೇಳಿ ಅವರು ಡೈರೆಕ್ಟ್ರು ಯಾರು, ಪ್ರಭುದೇವ್ ಸರ್. ಸೊ ನಾವು ಸೀನ್ ಓದ್ಬೇಕಾದ್ರೆ ಜೊತೆಲೇ ಕೇಳ್ತಿದ್ವು. ಯಾಕೆ ಈ ಟೋಲ್ ಸರ್ ನಾವು ಇಬ್ರು ಕೇಳೋಣ ಜೊತೆಲೇ ಕೇಳೋಣ ಸರ್. ಅವಾಗ ಕೇಳಿದಾಗ ಎಲ್ಲೋ ಒಂದು ಕಡೆ ಲೆಂತ್ ಅಂತ ಅನ್ಸ್ದಾಗ ಭಟ್ರಿಗೆ ಹೇಳ್ತೀವಿ, ಭಟ್ರೆ ಇದು ಸ್ವಲ್ಪ ಹೇಳ್ತಾ ಅನ್ಸುತ್ತಾ ನೋಡಿ. ಅವ್ರು ಹೇಳಿ ಇಲ್ಲ ಸರ್ ಇರ್ಬೇಕು ಬೇಕಂತ ಮಾಡ್ತಿದ್ದೋ. ಬೇಡ ಅಂದಾಗ ಅವರೇ ಎಲ್ಲ ಬೇಡ ಸರ್ ತೆಗೆನ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೇ ಸೀನ್ಸ್ಗಳು ತುಂಬ ಡ್ರ್ಯಾಗಿ ಇಲ್ದೇನೆ ಬಹಳ ಬ್ಯೂಟಿಫುಲ್ ಆಗೇ ಇದೆ. ಅದು ಇನ್ಫ್ಯಾಕ್ಟ್ ಕೆಲವು ಜನ ಹೇಳಿದ್ರು ಸ್ವಲ್ಪ ಇನ್ನೂ ಕಾಮಿಡಿ ಎಕ್ಸ್ಟೆಂಡ್ ಆಗಬೇಕಾಗಿತ್ತು, 70% ಇದೆ. ಲಾಸ್ಟ್ಲಿ ಸ್ವಲ್ಪ ಬದಲಾವಣೆ ಇದೆಯಲ್ಲ, ಅವ್ರಿಗೆ ಅಯ್ಯೋ ಸ್ಲೋ ಆಯ್ತಾ ಅನ್ನೋದೊಂದು ಫೀಲ್ ಬರ್ತಾರೆ ಜನ. ಬಟ್ ಆ ಒಂದು ಬದಲಾವಣೆ ಬರದೇ ಹೋದ್ರೆ, ಯಾಕಂದ್ರೆ ಅವರು ಯಾವುದೋ ಒಂದು ದಾರಿ ಅನ್ಕೊಂಡು ಹೋಗ್ತಾರೆ. ದೇ ಡೋಂಟ್ ಎಕ್ಸ್ಪೆಕ್ಟ್ ಈ ಇಬ್ರು ಕ್ಯಾರೆಕ್ಟರ್ ಕರ್ನಾಟಕ ಏನು ಈ ವಿರೂಪಾಕ್ಷು ಬಾಲರಾಜು ಬರ್ತಾರೋ, ಅವ್ರ ಜರ್ನಿ ಬರ್ತಾ ಬರ್ತಾ ಅವ್ರನ್ನ ಕರ್ಕೊಂಬರ್ಬೇಕಂತ ಹೋಗ್ತಾರೆ. ಇದ್ರಿಗೆ ಬಂದ್ಬಿಟ್ಟು ಯಾರೋ ಇಬ್ರು ಅವ್ರಿಗೆ ಲವ್ ಸಿಗುತ್ತೆ, ಆಮೇಲೆ ತಂದೆ ತಾಯಿ ಸ್ಥಾನ ಸಿಗುತ್ತೆ. ಒಂದು ತನಕಾಲ್ ಬರ್ನಿ ಇರ್ಬೋದು, ರಾಧಮ್ಮ ಇರ್ಬೋದು, ಅವ್ರು ಇದ್ರಲ್ಲಿ ತಂದೆ ತಾಯಿ ಸ್ಥಾನ ಸಿಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ವಿಲ್ ಹ್ಯಾಪನ್. ನೀರಿನ ಸಮಸ್ಯೆ ಅದು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಜಾತ್ರೆ ಅಂತ ಒಂದು ಹುಟ್ಕತ್ತು. ಆಮೇಲೆ ಯಾವುದೇ ಒಂದು ಮನುಷ್ಯ ಅಲ್ಲಿ ಇರ್ಬೇಕಂದ್ರೆ ಏನೋ ಒಂದು ಫ್ಯಾಕ್ಟ್ರಿ ಇರ್ಬೇಕು, ಅದಕ್ಕೆ ಲವ್ ಫ್ಯಾಕ್ಟ್ರಿ ಇಟ್ರು. ಸೊ ಎಂಟರ್ಟೈನಿಂಗ್ ಜೊತೆಲಿ ಆ ಪರ್ಪಸ್ ಇದೆಲ್ಲ ಭಾಳ ಚೆನ್ನಾಗಿ ಕ್ಯಾರಿ ಔಟ್ ಆಯ್ತು. ಲಾಸ್ಟ್ ಏನಾಗೋಯ್ತು ಅಂದರೆ, ಇಲ್ಲ ಹೋಗ್ಬಿಡ್ಬೋದು ಅನ್ನೋ ಸ್ಥಾನದಲ್ಲಿ ಬಂದಾಗ ಅವ್ರು ದಟ್ ಸೀರಿಯಸ್ನೆಸ್ ಬಿಕೇಮ್ ಟೂ ಮಚ್. ನೋಡಿ ನಾವು ಏನು ಮಾಡೋದು, ನೋಡು ಒಂದು ಡೈಲಾಗ್ ಹೇಳ್ತಾರೆ ನೋಡಿ, ನಾವು ಇಲ್ಲಿ ಚಿನ್ನದ ನಾಣ್ಯ ಬಿತ್ತಿಲ್ಲ ಕಣೋ, ಅವ್ರ ಕನ್ಸುಗಳನ್ನ ಬಿತ್ಬಿಟ್ಟಿದ್ದೀವಿ. ಎಷ್ಟು ತೂಕವಾದ ಡೈಲಾಗ್ ಅದು. ಕನ್ಸ್ಕ ಬಿತ್ಬಿಟ್ಟಿದ್ದೀವಿ. ಅವ್ರು ನಾವು ಮಾಡಿದ್ದು ಡೂಪ್ಲಿಕೇಟ್ ಗೊತ್ತಾ, ಏನು ಮಾಡೋದು, ಏನಾದ್ರು ಮಾಡಬೇಕು ಗೊತ್ತಿಲ್ಲ ನನಗೆ ಏನು ಮಾಡೋದು ಅಂತ. ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದೆಮ್. ಸೊ ಆ ಬದಲಾವಣೆಗೆ ಇದೆಯಲ್ಲ ಒಂಥರ ಬೇರೆ ಥರವಾದ ಬದಲಾವಣೆ. ಸೊ ಮನುಷ್ಯ ಅರ್ಥಕೋಬೇಕು. ಅದಕ್ಕೋಸ್ಕರ ಆ ಗ್ಯಾಪ್ ಬಂದು ತಿರ್ಗಾ ಕ್ಲೈಮ್ಯಾಕ್ಸೇ ಬೇರೆ ಥರ. ಬಿಕಾಸ್ ಎನಿವೇ ಶಿಕ್ಷೆ ಆಗಬೇಕು, ಅದು ಇಲ್ಲಿಂದಲೇ ಆಗ್ಬಿಡ್ಲಿ ಬಿಡು. ಬದಲಾಗಬೇಕಂತ ಬಂದ್ಬಿಟ್ಟಿದ್ದೀವಿ. ಸೊ ಬದಲಾವಣೆ ಹಿಂಗೆ ಆಗಲಿ ಅನ್ನೋದು ಭಾಳ ಆ್ಯಕ್ಚುಲಿ ಅಂದರೆ ಒಂದು ಅಂಡರ್ ಕರೆಂಟಲ್ಲಿ ಒಂದು ಫಿಲಾಸಫಿ ಕೂಡ ತುಂಬ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನಂತಂದರೆ, ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇರೋ ಮನುಷ್ಯ ಆದರೂ ಕೂಡ ಅವ್ನು ಒಳ್ಳೆ ಜೀವನವನ್ನು ಬಯಸ್ತಾನೆ, ಅವತ್ತು ಬಯಸ್ತಾನೆ, ಖಂಡಿತ ಬಯಸ್ತಾನೆ. ಹೌದು, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಸೊ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರು ಬಂದು ತಗೊಳ್ಳಲ್ಲ. ಕರೆಕ್ಟ್. ಇಲ್ಲ ಮೈ ಲೈನ್ ಇಸ್ ದಿಸ್ ಓನ್ಲಿ ಅಂತ ಹೋಗ್ತಾರೆ. ಅದು ಅಡಮೆಂಟ್ ನೇಚರ್ ಅದು. ಬಟ್ ಇಲ್ಲ ಆಗಬೇಕು ಅಂತ ಬಂದಾಗ ಆಗೋಣ ಬಿಡಿ, ಯಾಕೆ ಆಗಬಾರ್ದು ಅನ್ನೋದು ಒಂದು ಇದು. ಕೆಲವರು ಇಲ್ಲ ನಂದು ಇದೆಪ್ಪ, ನಾ ಇದೇ ಮಾಡೋದು. ಇವಾಗ ಇದರೇ ತಗೊಳ್ಳಿ, ಇವಾಗ ಸೋಷಿಯಲ್ ಮೀಡಿಯಲ್ಲಿ ನೀವು ತಗೊಳ್ಳಿ, ಏನೇ ಮಾಡಿದ್ರು ನೀವು ಏನು ವಾಟ್ ಕಂಟೆಂಟ್ ಯು ಪೇಸ್ಟ್ ಆನ್ ಯೂಟ್ಯೂಬ್ ವಿಲ್ ನಾಟ್ ಬಿ ದೇರ್ ಆನ್ ದಿಸ್ ಒನ್. ಇಟ್ ವಿಲ್ ಬಿ ಡಿಫರೆಂಟ್. ಕರೆಕ್ಟ್. ಥಂಬ್ನೇಲ್ ಅಲ್ಲಿ ಬೇರೆ ಏನೋ ಇರುತ್ತೆ, ಬೇರೆ ಇರುತ್ತೆ. ಸಿ ವಾಟ್ ಯು ಕ್ಯಾನ್ ಹೆಲ್ಪ್ ಇಟ್. ದಟ್ ಈಸ್ ದ ವೇ ದೇ ವಾಂಟ್ ಟು ಶೋ ದೇರ್ ಚಾನಲ್ ಆರ್ ದೇ ವಾಂಟ್ ಟು ಸಿ. ಬಿಕಾಸ್ ಪೀಪಲ್ ವಾಚಿಂಗ್ ಜಾಸ್ತಿ ಆಗುತ್ತೆ ಅಂತ. ಅದು ಒನ್ ಟೈಮ್ ಅದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಅದು ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್. ದಟ್ ಇಸ್ ದ ವೇ. ಪರ್ಸೆಪ್ಷನ್ ಅಷ್ಟೇ. ಸೊ ಆ ಪರ್ಸೆಪ್ಷನ್ ಬಂದು ನೋಡಿದ ಒಳಗಡೆ ಏನೇ ಕಂಟೆಂಟ್ ಬೇರೆ ಇದೆ. ಸಿ ದಟ್ ಇಸ್ ದ ಥಿಂಗ್. ಅವ್ರಿಗೆ ನೀವೇನು ಹೇಳಿದ್ರು ಇಲ್ಲ ನಾವು ಹಂಗೆ ಮಾಡೋದು. ಅವರು ಕೆಲವರು ಹೇಳ್ತಾ ಹೌದಲ್ವಾ, ಕರೆಕ್ಟ್ ಅಲ್ವಾ ಶಿವಣ್ಣ ಅವ್ರು ಹೇಳಿದ್ದು, ಯಾಕೆ ಹಿಂಗೆ ಮಾಡಬಾರ್ದು ಅನ್ನೋದು ಬಂದ್ಬಿಟ್ರೆ ಅದು ಬೇರೆ ಬದಲಾವಣೆ. ಬಟ್ ನಾವು ಯಾವ ಜಾಗದಲ್ಲಿ ಇದ್ದೀವಿ ಅಂದರೆ 2 ಜಾಗದಲ್ಲೂ ಇದ್ದೀವಿ. ಸೊ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ದಟ್ ಆಲ್ಸೋ ಆ್ಯಂಡ್ ದಿಸ್ ಆಲ್ಸೋ. ಸೊ ಅದಕ್ಕೆ ಇಲ್ಲಿ ಬದಲಾವಣೆ ಬೇಕು ಅಂತ ಅವ್ರಿಗೆ ಅನಿಸಿದೆ. ಕರೆಕ್ಟ್ ಶಿವಣ್ಣ. ಅದು ನೀವು ಹೇಳ್ದಂಗೆ ಆ್ಯಕ್ಚುಲಿ ಈಗ ಒಬ್ಬರ ನಟರ ಜೀವನ ಅಂತ ಹೇಳಿದ್ರೆ ಒಂದು ರೀತಿ ಈಗ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಆಲ್ರೆಡಿ ಅವ್ರದ್ದು ವಿಷಯಗಳೆಲ್ಲ ತುಂಬ ಜಾಹೀರಾಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಾವು ಆ ಪ್ರೊಫೆಷನಲಿಸಮನ್ನು ಬಿಟ್ಟು ಹೊರಗೆ ನಾವು ಬರ್ತಾ ಇದ್ದೀವಿ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಆ್ಯಕ್ಚುಲಿ ಅದ್ರ ಬಗ್ಗೆ ನೀವು ಅಸಮಾಧಾನವನ್ನು ಕೂಡ ಹೊರಗೆ ಹಾಕಿದ್ರಿ ಮೊನ್ನೆ ಕೆಲವೊಂದಷ್ಟು ಸಲ. ಯಾಕದ ಅವಶ್ಯಕತೆ ಇಲ್ಲ, ಅಂದರೆ ನಮಗೆ ಬೇಕಾಗಿರೋದೇನು ಸಿನಿಮಾ ಬಗ್ಗೆ ಮಾತ್ರ ಅಷ್ಟೇ. ಇಲ್ಲ, ವಾಟ್ ಐ ಆಮ್ ಸೇಯಿಂಗ್, ಯು ಹ್ಯಾವ್ ಗಾಟ್ ಆಲ್ ರೈಟ್ಸ್ ಟು ಸೇ.
ಚೆನ್ನಾಗಿಲ್ಲ ಸಿನಿಮಾನ ಎಲ್ಲ ಹಕ್ಕು ಇದೆ, ಕರೆಕ್ಟ್. ಯಾಕೆ ಹಕ್ಕಿಲ್ಲ ಹೇಳಿ? ಯಾಕೆ ದುಡ್ಡು ಕೊಡೋರು ನೀವು ಆಮೇಲೆ ಸ್ಟಾರ್ ಮಾಡೋರೆ ನೀವು. ಕರೆಕ್ಟ್. ನಾವ್ ಯಾಕೆ ಅಪ್ಪಾಜಿ ಬಂದು ಅಭಿಮಾನಿ ದೇವ್ರುಗಳಂತ ಯಾಕೆ ಹೇಳ್ಬೇಕು ಹೇಳಿ? ಅಪ್ಪಾಜಿ ಸಕ್ಸಸ್ ಸ್ಪೀಕ್ ಇರ್ಬೇಕಾದ್ರೆ ಬಂದು ಹೇಳಿದ್ರು, ಆ ಮನುಷ್ಯ ಹೇಳ್ಬೇಕಾದ ಅವಶ್ಯಕತೆ ಏನಿದೆ? ಬಿಕಾಸ್ ಈ ಸ್ಪೀಕ್ಸ್ ದ ರಿಯಾಲಿಟಿ. ಟುಡೇ ವಾಟ್ ವಿ ಆರ್, ಇಟ್ಸ್ ಬಿಕಾಸ್ ಆಫ್ ದೆಮ್. ಅಂಡ್ ಬಿಕಾಸ್ ಟುಡೇ ವಾಟ್ ಯು ಆರ್, ಇಟ್ಸ್ ಬಿಕಾಸ್ ಆಫ್ ದೆಮ್. ಅಂಡ್ ವಾಟ್ ಎವರ್ ಎನಿ ಬಿಸ್ನೆಸ್, ಸೋಪ್ ಬಿಸ್ನೆಸ್ ಇರ್ಬೋದು, ಎನಿ ಬಿಸ್ನೆಸ್, ಜ್ಯುವೆಲ್ರಿ ಬಿಸ್ನೆಸ್ ಇರ್ಬೋದು, ಇಟ್ಸ್ ಬಿಕಾಸ್ ಆಫ್ ದ ಪೀಪಲ್. ಪೀಪಲ್ ಸ್ಟಾಪ್ ಮಾಡಿದ್ರೆ ಎಲ್ಲಿ ಬಂತು ನಿಮ್ಗೆ ಜ್ಯುವೆಲ್ರಿ, ಎಲ್ಲಿ ಬಂತು ನಿಮ್ಗೆ ಪ್ರಾಡಕ್ಟ್ಸ್? ಇಲ್ಲ ಅಲ್ವಾ? ಎಲ್ಲದಕ್ಕೂ ಮಾರಲ್ ಸಪೋರ್ಟ್ ಇರಬೇಕು. ದಟ್ ಇಸ್ ಕಾಲ್ಡ್ ಇಂಟರ್ ಡಿಪೆಂಡೆನ್ಸ್. ನೀವು ಬೇಕು, ನಾವು ಬೇಕು. ಅದು ಪರಸ್ಪರ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಅದಕ್ಕೆ ನಾನು ಹೇಳಿದ್ದು ಬೇಡ, ಗಾಟ್ ಆಲ್ ರೈಟ್ಸ್, ಬಟ್ ಡೋಂಟ್ ಯೂಸ್ ಫೌಲ್ ಲ್ಯಾಂಗ್ವೇಜಸ್. ಆ ಫ್ರಸ್ಟ್ರೇಷನ್ನ ಫೌಲ್ ಲ್ಯಾಂಗ್ವೇಜಲ್ಲಿ ಮಾಡಬೇಡಿ. ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಅನ್ಯಾಯ ಆದಾಗ ಮಾಡಿ, ನಿಮ್ಗೆ ಅನ್ಯಾಯ ಆದಾಗ ನೀವು ಮಾಡಿ, ಆ ಹಕ್ಕಿದೆ. ಬಟ್ ಅವಾಗಲೂ ಅಷ್ಟೇ ದೇರ್ ಇಸ್ ಅ ಲ್ಯಾಂಗ್ವೇಜ್ ಫಾರ್ ದ್ಯಾಟ್. ಒಂದು ಭಾಷೆ ಇದೆ, ಒಂದು ಸಂಸ್ಕೃತಿ ಇದೆ. ಯಾಕಂದ್ರೆ ನೀನು ಒಂದು ಫ್ಯಾಮಿಲಿಯಿಂದ ಬರ್ತಾ ಇದೆಯಾ. ನಿನ್ನ ತಾಯಿನೂ ನೋಡ್ತಾ ಇರ್ತಾರೆ, ನಿಮ್ಮ ಅಕ್ಕನೂ ನೋಡ್ತಾ ಇರ್ತಾರೆ, ನಿಮ್ಮ ತಂಗಿನೂ ನೋಡ್ತಾ ಇರ್ತಾರೆ, ನಿಮ್ಮ ತಮ್ಮನೂ ನೋಡ್ತಾ ಇರ್ತಾನೆ. ಯು ಶುಡ್ ನಾಟ್ ಫಾಲೋ ದ್ಯಾಟ್ ಅನ್ನೋದು ನಮ್ಮ. ಅದೇ ಶಿವಣ್ಣ, ಅಂದ್ರೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದನ್ನ ಹೊರತುಪಡಿಸಿ ನಮ್ಮದೇ ಆದಂತಹ ಒಂದು ನಮ್ಮ ವ್ಯಕ್ತಿತ್ವವನ್ನು ನಾವು ಆಕ್ಚುಲಿ ನೋಡ್ಕೊಂಡು ವಿ ಶುಡ್ ಫಾಲೋ ದಟ್. ಯಾಕಂದ್ರೆ ಅಭಿಮಾನಿಗಳು ಅವರು ಅಂಥ ದೊಡ್ಡ ಮನುಷ್ಯ ಅಭಿಮಾನಿ ದೇವ್ರುಗಳಂದಾಗ ದೇವ್ರ ಥರ ಇರಬೇಕಲ್ವ ನಾವು. ಕರೆಕ್ಟ್ ಶಿವಣ್ಣ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಕ್ಸೈಟ್ಮೆಂಟ್ ಅಲ್ಲಿ ಈ ತರ ಅಭಿಮಾನಿಗಳು ಅಂದ್ರೆ ಹೊರಗೆ ಹಾಕಿದಾಗ ಇಟ್ ಇಸ್ ಎಕ್ಸೈಟ್ಮೆಂಟ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ದುಃಖ ಆಗಿದೆ ಸರ್ ನಮ್ಗೆ ಯಾಕೋ ಏನ್ಲಿ, ಅದು ದೇರ್ಸ್ ಅ ವೇ ದಟ್ ಪೊಲೈಟ್ನೆಸ್ ಇಸ್ ದೇರ್. ಇಲ್ಲ ಸರಿಯಾಗಿ ಮಾಡಿಲ್ಲ ಅವ್ರು, ಯಾಕೋ ಇದು ಮಾಡಿಲ್ಲ, ಓಕೆ ಸರ್ ಚೆನ್ನಾಗಿಲ್ಲ ಸರ್ ಇದು, ನೋ ಡೋಂಟ್ ಡೂ ದಿಸ್ ಸರ್ ಅನ್ನೋದು ಸ್ಟೈಲ್ ಹೆಂಗೆ? ಕರೆಕ್ಟ್. ಇಲ್ಲ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಹೆಂಗೆ? ಕರೆಕ್ಟ್ ಶಿವಣ್ಣ. ಇನ್ನು ಆಕ್ಚುಲಿ ಯಾಕಂದ್ರೆ ನೀವು ಸಿನಿಮಾ ಮಾಡಿದ್ರೆ ಸೆನ್ಸಾರ್ ಮಾಡ್ತೀರಾ, 100%. ಬಟ್ ಬೇರೆ ಸೋಷಿಯಲ್ ಮೀಡಿಯಾ ದೇರ್ ಇಸ್ ನೋ ಸೆನ್ಸಾರ್ ಅಲ್ವಾ? ಇವಾಗ ನೀವು ಅದನ್ನ ಸೆನ್ಸಾರ್ ಮಾಡಿ ಹಾಕಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀರ ಅವರು? ಏನು ಮಾಡಕ್ಕೆ? ವಿ ಹ್ಯಾವ್ ಟು ಥಿಂಕ್. ಶಿವಣ್ಣ, ಇದು ಕರ್ನಾಟಕ ದಮನಕ ವಿಷಯ. ಆಮೇಲೆ ನಾನು ಏನಂತ ಹೇಳ್ತೀನಿ, ನಾನು ಹೇಳಿದ್ದು ನಾನು ಒಳ್ಳೆಯವನು ಅಂತ ಹೇಳ್ತಿಲ್ಲ, ನನಗೂ ಬರುತ್ತೆ ಒಂದ್ಸತಿ, ನಾನು ಅವಾಯ್ಡ್ ಮಾಡಬೇಕಾ? ಇಟ್ಸ್ ಇನ್ಕ್ಲೂಡಿಂಗ್ ಮೀ, ನಾಟ್ ಓನ್ಲಿ ಫಾರ್ ದೆಮ್. ನಾನು ಒಂದ್ಸತಿ ರಫಾಗಿ ಆಡ್ಬಿಡ್ತೀನಿ, ಏನು ಮಾಡೋದು ಹೇಳಿ? ಮನುಷ್ಯನ ಹ್ಯಾಬಿಟ್ ಅದು. ಬಟ್ ಐ ನೆವರ್ ಯೂಸ್ ಅ ಫೌಲ್ ಲ್ಯಾಂಗ್ವೇಜ್. ಐ ಶೋ ಮೈ ಆಂಗರ್ ನಾಟ್ ಥ್ರೂ ಬ್ಯಾಡ್ ವರ್ಡ್ಸ್, ನಾಟ್ ಕಮೆಂಟಿಂಗ್ ಆನ್ ದೇರ್ ರಿಲೇಶನ್ಶಿಪ್ ಆರ್ ಎನಿಥಿಂಗ್ ಎಲ್ಸ್. ಕರೆಕ್ಟ್ ಶಿವಣ್ಣ. ಅಂದರೆ ಮೋಸ್ಟ್ಲಿ ಅಭಿಮಾನಿಗಳು ಇದನ್ನು ನೋಡುವಾಗ ಅವರು ಅರ್ಥಕೊಳ್ತಾರೆ ಇದನ್ನು ನೋಡಿಕೊಂಡು. ಆ್ಯಕ್ಚುಲಿ ಬಿಕಾಸ್ ನಾವೀಗ ಸಿನಿಮಾ ವಿಷಯಕ್ಕೆ ಕನೆಕ್ಟ್ ಮಾಡಿದ್ರು ಕೂಡ ನರಿಗಳ ಬುದ್ಧಿ ಇದ್ದಂಥವ್ರು ಅಥವಾ ಕಳ್ಳತನದ ಬುದ್ಧಿ ಇದ್ದಂಥವ್ರು ಆ್ಯಕ್ಚುಲಿ ಕೊನೆಗೆ ಮನುಷ್ಯರಾದರು ಅನ್ನೋ ಥರ ನಾವು ಆ್ಯಕ್ಚುಲಿ ಈ ಒನ್ ಲೈನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಕರ್ನಾಟಕ ದಮನಕ ಒನ್ ಲೈನ್ ಕುತಂತ್ರಿ, ಬಟ್ ಏನಂದ್ರೆ ನರಿಗಳು ಕಣ್ಣಿಂಗ್ ಬುದ್ಧಿ ಇರುತ್ತೆ. ಕಣ್ಣಿಂಗ್ ಬುದ್ಧಿ ಕೆಲವ್ರು ಏನು ಹೇಳ್ತಾರೆ, ನರಿಗಳ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತಾರೆ. ಸಿನಿಮಾಲೂ ಇವರು ಕುತಂತ್ರಿ ಬುದ್ಧಿ ಮಾಡಕ್ ಬಂದವರು, ಬಟ್ ಊರಿಗೆ ಒಳ್ಳೇದಾಯ್ತು. ಸಮ್ವೇರ್ ಇಟ್ ಇಸ್ ಕನ್ನಿಂಗ್ ವಿಲ್ ಬಿ ವಿನ್ನಿಂಗ್ ಸಮ್ಟೈಮ್ಸ್. ಕರೆಕ್ಟ್. ಎಸ್. ಇನ್ನು ಶಿವಣ್ಣ, ಆ್ಯಕ್ಚುಲಿ ನಿಮ್ಮನ್ನ ಮತ್ತು ಪ್ರಭುದೇವ ಅವ್ರನ್ನ ಒಟ್ಟಿಗೆ ಡ್ಯಾನ್ಸ್ ಮಾಡೋದು ನೋಡೋದೇ ಅದೊಂದು ಮಜಾ. ಬಟ್ ಅವರು ನಿಮಗೆ ಕೊರಿಯೋಗ್ರಾಫ್ ಮಾಡಿದ್ದು, ನೀವು ಅದರಲ್ಲಿ ಪರ್ಫಾರ್ಮ್ ಮಾಡಿದ್ದು, ಅದು ಬೇರೆನೇ ಲೆವೆಲ್ ಒಂದು ಎಕ್ಸೈಟ್ಮೆಂಟ್. ಆ್ಯಕ್ಚುಲಿ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ನಿಮಗೆ ಹೆಂಗೆ ಅನ್ನಿಸ್ತು ಆ್ಯಕ್ಚುಲಿ ಅವ್ರು ಕೊರಿಯೋಗ್ರಾಫ್ ಮಾಡಿ? ನಂಗೆ ತುಂಬ ಇಷ್ಟ. ನೀವು ನೋಡಿ ಬೇಕಾ, ನನ್ನ ಡ್ಯುಯೆಟ್ ಸಾಂಗ್, ಯೂಶುವಲ್ ಡ್ಯುಯೆಟ್ ಸಾಂಗು ಈ ಡ್ಯುಯೆಟ್ ಸಾಂಗ್ ಭಾಳ ವ್ಯತ್ಯಾಸ. ಆ ಸ್ಟೈಲು, ದಟ್ ಆ ಸ್ವ್ಯಾಗ್ ಎಲ್ಲ ಒಂಥರ ಬೇರೆ ಸ್ಟೈಲ್ ಇದೆ. ಅದು ಟಿಪಿಕಲ್ ಪ್ರಭುದೇವ ಅವ್ರದ್ದು ಒಂದು ಚಾಪ್ ಅದು. ಅದನ್ನ ಐ ಥಿಂಕ್ ಎವ್ರಿಬಡಿ, ಯಾಕಂದ್ರೆ ಎನಿ ಆಕ್ಟರ್ ಇನ್ ಇಂಡಿಯಾ ವಾಂಟ್ಸ್ ಟು ಗೆಟ್ ಕೊರಿಯೋಗ್ರಾಫ್ ಬೈ ಪ್ರಭುದೇವ ಸರ್. ನನಗೆ ಆ ಭಾಗ್ಯ ಬಂದರೆ ನನಗೆ ಐ ಥಿಂಕ್ ಐ ಆಮ್ ಓವರ್ವೆಲ್ಮ್. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯ್ತು ಆ ಸಾಂಗು, ಭಾಳ ಅದ್ಭುತವಾಗಿ ಮಾಡಿದೆ. ಏನು ಆಡಂಬರ ಅಲ್ಲ, ಬಟ್ ಕ್ಯೂಟ್ ಆಗಿದೆ. ಇಟ್ಸ್ ಇನ್ಸ್ಟೆಡ್ ಆಫ್ ತುಂಬ ಹೈ ಎಲ್ಲ ಇಲ್ಲದೆ ಹೋದ್ರೂ ಇಟ್ಸ್ ವೆರಿ ಕ್ಯೂಟ್. ಪೀಪಲ್ ನೋಡಿ ದೇ ಎಂಜಾಯ್. ಲಿರಿಕ್ಸ್ ಇರ್ಬೋದು, ಬಟರ್ ಲಿರಿಕ್ಸ್ ಇರ್ಬೋದು, ಹರಿಕೃಷ್ಣ ಅವ್ರ ಮ್ಯೂಸಿಕ್ ಇರ್ಬೋದು, ಇಟ್ಸ್ ಸೋ ಸೂದಿಂಗ್. ಮತ್ತು ಅವರು ರವಿಶಂಕರ್ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದು, ಎವ್ರಿಥಿಂಗ್ ಇಸ್ ದಟ್ ಸಬ್ಜೆಕ್ಟಿವ್ ಆಗಿ ಹೋಗಿದ್ದಾರೆ. ಹೌದು, ಕರೆಕ್ಟ್. ಡ್ಯುಯೆಟ್ ಅಂತ ಮಾಡಲಿಲ್ಲ ಅವರು, ಕಥೆನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಶಿವಣ್ಣ, ಆ್ಯಕ್ಚುಲಿ ಈಗ ಇಡೀ ಸಿನಿಮಾ ನಮಗೆ ನೋಡುವಾಗ ಒಂದು ಅರ್ಥ ಆಗಿದೆ ಏನಂತಂದರೆ, ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು, ಅದು ಬೇರೆ ವಿಷಯ. ಮತ್ತು ಪ್ರಭುದೇವ್ ಅವ್ರದ್ದು ಕಾಮಿಡಿ ಟೈಮಿಗೆ ಅಂದರೆ ನೀವಿನ್ನೂ ಕಥೆ ಎಲ್ಲೋ ಒಂದು ಕಡೆಯಲ್ಲಿ ಹೇಳ್ತಾ ಇರ್ತೀರ ಅನ್ನೋ ಒಂದು, ಸುಮ್ಮನೆ ಫಸ್ಟ್ ನಾನು ಕಥೆ ಅರ್ಥ ಮಾಡ್ಕೋಬೇಕು ಫಸ್ಟ್, ಆಮೇಲೆ ನಾನು ಹೇಳ್ತೀನಿ, ಆಮೇಲೆ ಯಾಕೆಂದರೆ ಅವ್ರಿಗೆ ರಿಜಿಸ್ಟರ್ ಆಗಬೇಕು ಅನ್ನೋದು ನಮಗೆ ಎಷ್ಟರ ಮಟ್ಟಿಗೆ ಅದು ತಾಗ್ತಾ ಇತ್ತು ಅಂದರೆ ಆಸ್ ಅನ್ ಆಡಿಯನ್ಸ್. ಹೌದಲ್ಲ, ಫಸ್ಟ್ ಇವ್ರಿಗೆ ಕತೆ ಗೊತ್ತಿಲ್ಲ, ಇವ್ರಿಗೆ ಕತೆ ಗೊತ್ತಾದ್ರಲ್ಲ, ಇವರಿಬ್ಬರು ಒಟ್ಟಿಗೆ ಅಂದರೆ ಅವರಿಗೆ ಚಳ್ಳೆ ಅಂತ. ಬಿಕಾಸ್ ಆಫ್ ಫ್ರಸ್ಟ್ರೇಷನ್ ಅದು. ಅದೇಂದ್ರೆ ಪ್ರಭುದೇವ್ ಇವ್ನು ಏನೇ ಹೇಳ್ದಾಗ ಶುರು ಮಾಡ್ದ, ಆಗಿಲ್ಲ ಇನ್ನೊಬ್ಬ ಬಂದ, ಇರೋ ಸುಮ್ಮನೆ ನನಗೆ ಗೊತ್ತಾಗಬೇಕಾದ್ರೆ ಇವ್ನು ಏನ್ ಹೇಳ್ತಾರೋ. ಆಕ್ಚುಲಿ ಕೋಪ ನನ್ನ ಮೇಲೆ ಇರೋ ಕೋಪನ ಅವನು ಕ್ಲೀನಾಗೆ
ಈ ಡೈವರ್ಸ್ ಟು ದಟ್ ಕ್ಯಾರೆಕ್ಟರ್. ಅಂದರೆ ಅವ್ನು ಏನು ಹೇಳಕ್ಕೆ ಶುರು ಅಂದರೆ ಏನೋ ಮಾಡ್ತಾನೆ ಇವನು, ಬಟ್ ಒಂದು ವಿಷಯ ಮುಂಚೆನೇ ಹೇಳಲ್ಲ ಅವನು. ಸ್ಪಾಟ್ಲೆ ಸಿ ದಟ್ ಈಸ್ ಕಾಲ್ಡ್ ಆಸ್ ಇಂಪ್ರೊವೈಸಿಂಗ್ ಆನ್ ದ ಸ್ಪಾಟ್. ಕರೆಕ್ಟ್. ಮತ್ತು ಇಡೀ ಸಿನಿಮಾದಲ್ಲಿ ಒಂದು ರೀತಿ ಸಬ್ಮಿಸಿವ್ ಒಂದು ಕ್ಯಾರೆಕ್ಟರ್ ಅವರು. ಅಂದರೆ ನೀವೇನು ಹೇಳಿದ್ರು ಎಲ್ಲೂ ಪ್ರಶ್ನೆ ಮಾಡಲ್ಲ ಜಾಸ್ತಿ ಅವರು. ಓಕೆ ನೀನು ಹೇಳಿದ್ಯಪ್ಪ 23 ವರ್ಷದಿಂದ ಒಟ್ಟಿಗಿದ್ದೀವಿ ನಾವು, ಓಕೆ ನೀನು ಹೇಳಿದ್ ಮಾಡ್ತೀನಿ ನಾನು ಅಷ್ಟೇ. ಇಟ್ಸ್ ಅ ಬಿಲೀಫ್. ಅವ್ರು ಇಬ್ರಿಗೂ ಇರೋದು ಒಂದು ಟ್ರಸ್ಟ್. ಏನೇ ಮಾಡಿದ್ರು ಸರಿ ಮಾಡ್ತಾನೆ. ಲಾಸ್ಟ್ಲಿ ಅವ್ರೇನು ಏನೇ ಮಾಡಿದ್ರು ಅವನು ಬೇಡ ನೀವು ಹೊಡಿಬೇಡ ಅಂತಾಗಲೂ ಅವ್ನು ಸುಮ್ಮನೆ ಇರ್ತಾನೆ. ಬೇಡ ಕಣ ಬಿಟ್ಬಿಡು. ದಟ್ಸ್ ಇಟ್. ಟುಡೇ ದರ್ಸ್ ಅ ಟೈಮ್ ವಿಚ್ ಹಸ್ ಕಮ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಲೈಫ್. ಇದು ಆಪರ್ಚುನಿಟಿ ಬಂದರೆ ಸುಮ್ಮನೆ ಕ್ವೈಟ್ ಆದ್ಬಿಡೋಣ. ಶಿವಣ್ಣ, ಇನ್ನು ಆ್ಯಕ್ಚುಲಿ ಪ್ರಭುದೇವ್ ಅವರು ಆ್ಯಕ್ಚುಲಿ ಅವ್ರು ಹೇಳ್ಕೊಂಡಿದ್ದು ಅವ್ರು ಅಷ್ಟು ದೊಡ್ಡ ಒಂದು ಸೂಪರ್ ಸ್ಟಾರ್ ಆಗಿದ್ರು, ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅವರ ಛಾಪನ್ನು ಮೂಡಿಸಿದ್ರು ಕೂಡ ಅವ್ರು ಹೇಳಿದ್ದು ಇಷ್ಟೇ, ನಾನು ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ, ಅವ್ರು ನಾನು ಒಳ್ಳೆಯವನು ಅಂತ ಹೇಳ್ಬಿಟ್ರೆ ಸಾಕು, ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ರೆ ಸಾಕು ಅಂತ. ನೋ ಡೌಟ್. ಅವರು ಒಳ್ಳೆ ಮನಸ್ಸಿದ್ರೇ ಅದೆಲ್ಲ ಆಗೋದು. ಇವತ್ತು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ದಟ್ ಅವರ್ ಪೇರ್ ಇಸ್ ಬೀನ್ ಅಪ್ರಿಷಿಯೇಟೆಡ್ ಸೋ ಮಚ್ ಅಂದಾಗ ನಮಗೆ ಭಾಳ ಖುಷಿ ಆಗುತ್ತೆ. ಅಂದರೆ ನೋಡಿ, ಒಂದು ಇಬ್ಬರು ಹೀರೋ ಇವತ್ತು ಇಡೀ ಪಿಕ್ಚರ್ ಹೀರೋ ಪೇರ್ನ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಯಾವ ರೀತಿ ಜನಗಳಿಗೆ ಅಟ್ರಾಕ್ಟ್ ಆಗಿರ್ಬೇಕು. ಕರೆಕ್ಟ್. ಮೊನ್ನೆ ಒಂದು ವಿಡಿಯೋ ಬಂತು, ನನ್ನ ವೈಫ್ ಇದಕ್ಕೆ ನಮ್ಮ ಕಸನ್ ನಮ್ಗೆ ಗೊತ್ತಿರೋರು ಇದ್ದಾರೆ ಸದಾನಂದ್ ಅಂತ, ಅವ್ರ ಯಾರು ಅವ್ರ ಸಿಸ್ಟರ್ ಅವ್ರ ಮಗ ಅಂದರೆ ಪ್ರೇಮಕಾಂತ್ ಅವ್ರ ಹೆಸರು, ಅವ್ರ ಮಗ ಹಾಗೂ ಅವ್ರ ಮೊಮ್ಮಗ ಇಬ್ಬರು ಸಿನಿಮಾಗೆ ಹೋಗಿದ್ದಾರೆ. ದೇ ಹ್ಯಾವ್ ಲೈಕ್ ಆ್ಯಂಡ್ ದೇ ಹ್ಯಾವ್ ನನಗೆ ಒಂದು ಡೆಡಿಕೇಶನ್ ಕಳಿಸಿದ್ದಾರೆ. ಏನು ದೇ ಹ್ಯಾವ್ ಸೆಂಟ್ ನಿಮಗೋಸ್ಕರ ಒಂದು ಮಾಡಿದ್ದೀವಿ ಅಂದ್ಬಿಟ್ಟು ಕರ್ನಾಟಕ ಸಾಂಗ್ ಮಾಡಿ ಇಬ್ಬರು ಡ್ಯಾನ್ಸ್ ಮಾಡಿದ್ದಾರೆ ಟಿ ವಿಲಿ ಆ ಸಾಂಗ್ ಹಾಕೊಂಡು. ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಆ 2 ಕ್ಯಾರೆಕ್ಟರ್ ಕನೆಕ್ಟ್ ಆಗಿರಬೇಕು. ಸೊ ಲಾಟ್ ಆಫ್ ಥಿಂಗ್ಸ್ ಐತೆ. ಆಮೇಲೆ ವಾಟರ್ ಬಗ್ಗೆ ಅವ್ರ ಫ್ಯಾಮಿಲಿ ಇನ್ನೊಬ್ರು ದರ್ಶನ್ ಅಂತ ಇದ್ದಾರೆ, ಅವರು ಫಸ್ಟ್ ಡೇ ಹೋಗಿದ್ದಾರೆ. ಹೋಗ್ಬಿಟ್ಟು ಬಂದಮೇಲೆ ನೆಕ್ಸ್ಟ್ ಡೇ ಅವ್ರ ತಾಯಿ ಅಡುಗೆ ಮಾಡ್ಬೇಕಾದ್ರೆ ನೀರನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಫ್ ಮಾಡ್ಬಿಟ್ಟಮ್ಮ, ಶಿವಣ್ಣ ಮಾಮ ಹೇಳಿಲ್ವಾ ಪಿಕ್ಚರ್ನಲ್ಲಿ ನೀರು ವೇಸ್ಟ್ ಮಾಡಬಾರ್ದಂತ, ಏನಮ್ಮ ಸುಮ್ಮನೆ ಬಿಟ್ಬಿಟ್ಟು ಹೋಗ್ತಿದ್ದೆ. ಮಕ್ಕಳಿಗೆ ಈ ರೀತಿ ಬಂದಾಗ ಇವಾಗ ಇರೋ ನೀರಿನ ಸಮಸ್ಯೆಗೆ ಅದು ಭಾಳ ಹತ್ರ ಆಗುತ್ತೆ. ಅಂದರೆ ಮಕ್ಕಳಿಗೆ ಆ ರೀತಿ ಅರ್ಥ ಆಗ್ಬೇಕಾದ್ರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ನಾವು ಪಾಸಿಟಿವ್ ವೇಲಿ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಇದು ಇನ್ನೂ ಪಾಸಿಟಿವ್ ಆಗಿ ಲಾರ್ಜರ್ ವೇಲಿ ರೀಚ್ ಆಗಬೇಕನ್ನೋದೇ ನಮ್ಮ ಆಸೆ. ಶಿವಣ್ಣ, ನೀವು ಹೇಳಿದ ಹಾಗೆ ಆ್ಯಕ್ಚುಲಿ ಇವಾಗ ನಾವು ಈಗ ಏನು ಕರೆಂಟ್ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ, ಆ್ಯಕ್ಚುಲಿ ಸಿನಿಮಾದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಆ ಸಮಸ್ಯೆ ಇದೆ ಅನ್ನೋ ಥರ ತೋರಿಸಿದ್ದಾರೆ. ಬಟ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೂಡ ಈಗಲೂ ಸ್ಟಾರ್ಟ್ ಆಗಿದೆ. ಹೌದು, ಅಂದರೆ ಅದು ಇಂಡಿವಿಜುವಲ್ ಲೆವೆಲಲ್ಲೇ ನಾವು ಆ್ಯಕ್ಚುಲಿ ನೀರನ್ನು ಸಂರಕ್ಷಣೆ ಮಾಡೋ ವಿಚಾರದಲ್ಲಿ ನಾವು ಇಂಡಿವಿಜುವಲ್ ಆಗಿ ಅದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ಶುರು ಮಾಡಬೇಕು ಅನ್ಸುತ್ತೆ. ಅಂದರೆ ಸರ್ಕಾರಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅವ್ರು ಸರಿ ಮಾಡಬೇಕು ಅದು ಮಾಡಬೇಕು ಅಂತ, ಬಟ್ ಇಂಡಿವಿಜುವಲ್ ಲೆವೆಲಲ್ಲಿ ನಾವು ಎಷ್ಟು ಮಟ್ಟಿಗೆ ಸೇವ್ ಮಾಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಪ್ರಕೃತಿ ನಾವೇನು ಮಾಡೋಕ್ಕಲ್ಲ. ಹೌ ದ ನೇಚರ್ ಗೋಸ್ ವಿ ಹ್ಯಾವ್ ಟು ಫಾಲೋ ದಟ್. ನಾವು ನೇಚರ್ ಅಗೇನ್ಸ್ಟ್ ಆಗಿ ಹೋಗೋಕ್ಕಲ್ಲ. ವಿ ಹ್ಯಾವ್ ಟು ಸಿ, ವಿ ಹ್ಯಾವ್ ಟು ಪ್ರೇ ಗಾಡ್. ಅಲ್ಟಿಮೇಟ್ ಅಂದರೆ ದೇವರು ಅಬವ್ ಆಲ್. ವಿ ಹ್ಯಾವ್ ಟು ಏನಾದರೂ ಒಂದು ಮಾಡಪ್ಪ. ನನಗೇನೋ ನನಗೊಂದು ಈ ಸಲ ಒಳ್ಳೆ ಮಳೆ ಆಗುತ್ತೆ ಅಂತ ಒಂದು ಭರವಸೆ ಇದೆ. ನೋಡೋಣ, ದೇವ್ರ ಮೇಲೆ ಬಿಟ್ಟಿದೆ. ಎಲ್ಲೊಂದು ಕಡೆ ಜುಲೈ ತನಕ ಬೆಂಗಳೂರಿಗೆ ಸಾಕಷ್ಟು ನೀರಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕೂಡ ಅಂದರೆ ಈಗ ಮಳೆ ಬಂದ್ರೇ ಆ್ಯಕ್ಚುಲಿ ಸಿಚುವೇಶನ್ ಸ್ವಲ್ಪ ಒಳ್ಳೇದು. ನನ್ನ ಪ್ರಕಾರ ಏಪ್ರಿಲ್ ಎಂಡ್ ಮೇ ಫಸ್ಟ್ ವೀಕ್ ಬರಬೇಕು ಅಂತ ಅನ್ಸುತ್ತೆ. ನೋಡೋಣ. ಕರೆಕ್ಟ್ ಶಿವಣ್ಣ. ಮತ್ತು ಒಂದು ಮಾತಿದೆ ಶಿವಣ್ಣ, ಅಂದರೆ ಒಂದು ಟೈಮಲ್ಲಿ ಆ್ಯಕ್ಚುಲಿ ಎಲ್ಲೋ ಒಂದು ನೀರಿನ ವಿಚಾರ ಬಂದಾಗಲಿ ಅಥವಾ ಇನ್ನೊಂದೇನೋ ಸಮಸ್ಯೆ ಆದಾಗ, ನಾಡು ನುಡಿಯ ವಿಚಾರ ಬಂದಾಗ ಅವಾಗ ಪತ್ರಕರ್ತರಾಗಿರ್ಬೋದು ಅಥವಾ ನಟರುಗಳಾಗಿರ್ಬೋದು ಎಲ್ಲರೂ ಒಟ್ಟಾಗಿ ನಿಲ್ತಿದ್ರು. ಈಗಲೂ ನಿಲ್ತಾರೆ, ಇಲ್ಲ ಅಂತಲ್ಲ, ಆ ಥರದ್ದೆಲ್ಲ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ತುಂಬ ಪ್ರೊನೌನ್ಸ್ಡ್ ಆಗಿ ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ಥರದೊಂದು ನೆಲ ಜಲ ಅಂತ ವಿಷಯ ಬಂದಾಗ ಆರ್ಟಿಸ್ಟ್ಗಳು ನಿಲ್ಬೇಕು ಅನ್ನೋಂತಹ ಮಾತು ಆ್ಯಕ್ಚುಲಿ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ನಿನ್ನೆ ಏನೋ ಸಡನ್ ಆಗಿ ಜನಗಳು ಎಲ್ಲರೂ ನಿಲ್ತಾರಮ್ಮ. ಏನಮ್ಮ ಎಷ್ಟು ಮಾಡಕ್ ನಾವು ಎಲ್ಲದನ್ನೂ ನೀವು ಜನ ಆಗಲಿ ಇಲ್ಲ ಸೆಲೆಬ್ರಿಟೀಸ್ಗಾಗಲಿ ವಿ ಕಾಂಟ್ ಪ್ರೆಷರೈಸ್ ದೆಮ್. ಹೂಮ್ ಟು ಬ್ಲೇಮ್. ಇದು ನಾವು ಬಂದು ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ಪ್ರಾಕ್ಟಿಕಲ್ ಏನು ಪ್ರಾಬ್ಲಮ್ ಇದೆ ಅದನ್ನ ನಾವು ಯೋಚನೆ ಮಾಡಲ್ಲ. ಬರೀ ಬಂದು ಕುಂತ್ಕೊಂಡ್ಬಿಡ್ಬೇಕು, ಗಲಾಟೆ ಮಾಡಿಬಿಡ್ಬೇಕು, ಜಾಥಾ ಹೋಗ್ಬಿಡ್ಬೇಕು. ಏನು ಎಲ್ಲಿ ನ್ಯಾಯ ಹೇಳಿ? ನಮ್ಗೆ ಅಲ್ಲೂ ಪಾಪ ಜನಗಳ ತಾನೇ ಸಫರ್ ಮಾಡ್ತಾರೆ. ಅಲ್ಲೂ ಪಾಪ ಅವ್ರಿಗೂ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಶೇಡ್ ಹಾಕ್ತಾರೆ, ಅವ್ರಿಗೆ ಅದು ಹಾಕಲ್ಲ. ಬಿಸಿಲು ನಿಂತಿರ್ತಾರೆ ಪಾಪ. ಯಾವುದೋ ಒಂದು ಫಂಕ್ಷನ್ ಪಾಪ ಅಪ್ಪಾಜಿ ಬಿಸಿಲು ಛತ್ರಿ ತೆಗೆದುಬಿಟ್ರು, ಬೇಡ ಹೋಗ್ರಿ ಆ ಕಡೆ. ಏನಂತ ನಾವು ಹೋಗ್ಬೋದು. ವಿ ಕ್ಯಾನ್ ಸ್ಲೋಗನ್ಸ್ ಆಗಿ ಹೇಳ್ಬೋದು, ಪ್ರಾಬ್ಲಮ್ಗೆ ನಾವು ಇಂಟರ್ಫಿಯರ್ ಆಗ್ಬೋದು. ಎಸ್, ವಿ ವಿಲ್ ಡೂ. ಅಬವ್ ಆಲ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್, ಇಟ್ಸ್ ವಿತ್ ದ ನೇಚರ್. ಅಷ್ಟೇ ಮಾಡಬೇಕೇ ಹೊರತು ಅದನ್ನು ನಾವು ಯಾವ ರೀತಿ ಮಾಡ್ಬೇಕನ್ನೋದು ಎವ್ರಿಬಡಿ ಶುಡ್ ಥಿಂಕ್.
ಕರೆಕ್ಟ್. ಇನ್ನು ಶಿವಣ್ಣ ಆ್ಯಕ್ಚುಲಿ ಸಿನಿಮಾದ ಹಾಡುಗಳ ವಿಚಾರಕ್ಕೆ ಅಂತ ಬರೋದಾದರೆ ಎಸ್ಪೆಷಲಿ ರೆಕಾರ್ಡಿಂಗ್ ಅಂದರೆ ಥಿಯೇಟ್ರಲ್ಲಿ ಅದು ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗಿರುತ್ತೆ. ಹರಿಕೃಷ್ಣ ಅವರು ಎಷ್ಟರ ಮಟ್ಟಿಗೆ ಅದನ್ನು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಕ್ರೆಡಿಟ್ಸಲ್ಲೇ ಸಾಂಗ್ ಬರುತ್ತೆ, ಕರ್ನಾಟಕ ದಮನಕ ಟೈಟಲ್ ಟ್ರ್ಯಾಕು. ಮತ್ತು ಡಿಗೆ ಡಿಗ್ರಿ ಆಗಿರ್ಬೋದು, ನಿಮ್ಮ ಸಾಂಗ್ ಅಂದರೆ ಅವರ ಸಾಂಗ್ ಕೂಡ ಆಗಿರ್ಬೋದು ಉತ್ತರ ಕನ್ನಡ ಶೈಲಿಯಲ್ಲಿ. ಇಟ್ಸ್ ಲೈಕ್ ವೆರಿ ವೆಲ್ ಡನ್, ಮತ್ತು ಒಳ್ಳೆ ಸೌಂಡಿಂಗು, ಮತ್ತು ಯೋಗರಾಜ್ ಭಟ್ರದ್ದು ಕಾಂಬಿನೇಷನ್ ಮತ್ತೊಂದು ಸಲ ವರ್ಕ್ ಆಗಿರೋಂಥದ್ದು ಎಷ್ಟು ಖುಷಿ ಕೊಡುತ್ತೆ ಅಂತ. ಐ ಥಿಂಕ್ ಇಟ್ಸ್ ಗುಡ್. ಅಂದರೆ ವಾಟ್ ಪೀಪಲ್ ಆರ್ ವಾಚಿಂಗ್ ನಾವು, ಅವ್ರಿಗೆ ಆ ಟೈಮ್ ಕೊಡಬೇಕು. ದೇ ಶುಡ್ ಕಮ್ ಆ್ಯಂಡ್ ವಾಚ್. ಯಾತಿಗೋಸ್ಕರ ನೋಡ್ಬೇಕು ಸಿನಿಮಾನ, ಏನೇನಿದೆ ಥಿಂಗ್ಸ್ ಅದರಲ್ಲಿ. ಕರ್ನಾಟಕ ದಮನಕಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಒನ್ ಲವ್ಲಿ ಮೆಸೇಜ್ ವೇರ್ ಯು ಶುಡ್ ನಾಟ್ ಫರ್ಗೆಟ್. ನಿಮ್ಮ ಊರನ್ನ ಮರಿಬಾರ್ದು, ನಿಮ್ಮ ಬೇರ್ನ ಮರಿಬಾರ್ದು. ನಿಮ್ಮ ಊರಲ್ಲಿ ಒಂದು ತೇರ್ ಅಂತ ಇರುತ್ತೆ. ನಾವು ಸಂಪಾದನೆ ಮಾಡೋಕ್ಕೆ ಎಲ್ಲೇ ಹೋದ್ರು ಸಿ ದಟ್ ಯು ವಿಸಿಟ್ ಯುವರ್ ಪ್ಲೇಸ್. ನಾವು ಬಿಟ್ಟೋಗಿದ್ದೀವಿ ಅಂತ ಬಿಟ್ಟೇ ಹೋಗ್ಬಿಡಬಾರ್ದು. ಆ ನಂಟು ಇಟ್ಕೋಬೇಕು. ಆ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡಬೇಕು. ಒಂದು ಇನ್ನೊಂದು ಏನಂತೀವಿ, ಬದುಕಕ್ಕೆ ಎಷ್ಟೋ ರೀಸನ್ಸ್ಗಳಿರುತ್ತೆ. ಏನೇ ರೀಸನ್ಸ್ಗಳಿದ್ರು ನಮ್ಮತನ, ನಮ್ಮ ಕಲ್ಚರು, ನಮ್ಮ ವ್ಯಾಲ್ಯೂಸು ಅದಿದೆ. ಆಮೇಲೆ ನೀರು ಕಮ್ಮಿ ಆದಾಗ ಯಾವ ರೀತಿ ನಾವು ಅದನ್ನು ಕಾಪಾಡ್ಕೋಬೋದು. ನಾವೇ ಎಷ್ಟೋ ಜನ ನೀರು ಟ್ಯಾಪ್ ಓಪನ್ ಮಾಡಿಬಿಟ್ಟೋಗ್ಬಿಡ್ತೀವಿ. ಅದೆಲ್ಲ ಕಂಟ್ರೋಲ್ ಮಾಡಿದಾಗ ಯಾವ ನೀರನ್ನ ನಾವು ಚೆಲ್ತೀವೋ ಆ ನೀರು ಕೆಲವ್ರಿಗೆ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ. ನಮ್ಮನೇ ಸರಿ ಇವಾಗ ಪಕ್ಕದಲ್ಲಿ ಯಾರ ಮನೆಗೆ ಬಂದರೆ ನೀರು ಬಂದರೆ ವಿ ಗಿವ್ ಬಿಕಾಸ್ ವಿ ಹ್ಯಾವ್ ಗಾಟ್ ಇನಫ್ ವಾಟರ್. ಬಟ್ ಇದ್ರೂ ಯಾರಿಗಾರು ಬಂದಾಗ ನಾವು ಅಂಡರ್ ಕೊಡ್ತೀವಿ. ಅದು ಆ ಗಿವ್ ಆ್ಯಂಡ್ ಟೇಕ್ ಇರಬೇಕು, ಇಂಟರ್ಡಿಪೆಂಡೆನ್ಸ್ ಇರಬೇಕು ಮನುಷ್ಯನಿಗೆ. ಸರ್, ಇನ್ನು ಅಜ್ಜಯ್ಯ ಕ್ಯಾರೆಕ್ಟ್ರು ನಮ್ಮ ಯೋಗರಾಜ್ ಭಟ್ರು ಮಾಡಿರೋದು ಆ್ಯಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಜಾಸ್ತಿ ಅವರೇ ಸ್ಕೋರ್ ಕೂಡ ಮಾಡ್ತಾರೆ ಇನ್ಫ್ಯಾಕ್ಟ್. ಸೊ ಅದು ಹೆಂಗೆ ಸರ್, ಹೆಂಗೆ ಆ ಪಾತ್ರಕ್ಕೆ ಅವರೇ ಅಂತ ಹೆಂಗೆ ಚೂಸ್ ಮಾಡ್ಕೊಂಡ್ರೆ ಅವರೇ ನಿರ್ದೇಶಕರಾಗಿರೋದು ಅವರೇ ಮಾಡ್ತಾ ಇದ್ರು. ಸರ್ ಮಾಡ್ಲಾ ಸರ್ ಅಂದ್ರೆ ಏನಿದೆ ಮಾಡಿ ಸರ್, ಎದ್ರಲ್ಲೇನಿದೆ. ಬಿಕಾಸ್ ಅವ್ರಿಗೆ ಇವಾಗ ಅವ್ರದ್ದೇ ಸ್ಕ್ರಿಪ್ಟು ಅವರೇ ಗೊತ್ತಿದೆ ಅವ್ರಿಗೆ. ಸೊ ಐ ಥಿಂಕ್ ಲಾಟ್ ಆಫ್ ಬದಲಾವಣೆಗಳಾಯಿತು. ಐ ಥಿಂಕ್ ಭಾಳ ವಂಡರ್ಫುಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಯೋಗರಾಜ್ ಭಟ್ರು ಸರ್ನ ನಾವು ಆ ಪಾತ್ರದಲ್ಲೂ ನೋಡಿದ್ವಿ ಪಾತ್ರವಾಗಿ. ಬಟ್ ಪ್ರಭುದೇವ ಸರಲ್ಲೂ ಕೂಡ ಆ ಒಂದು ಅವರಲ್ಲಿರುವಂತಹ ಒಂದು ನಾಟಿನೆಸ್ ಎಲ್ಲ ಪ್ರಭುದೇವ ಸರ ಜಾಸ್ತಿ ಕಾಣ್ತು ನಮಗೆ ಸಿನಿಮಾದಲ್ಲಿ ಹೇಳಬೇಕು ಅಂದರೆ. ಅದು ಇರುತ್ತೆ, ಯಾಕಂದ್ರೆ ಡೈಲಾಗ್ಸ್ ಹಂಗಿದೆ. ಹೌದು ಸರ್. ಇನ್ನು ಈಗ ಸಿನಿಮಾ ಈಗ ರೀಚ್ ಆಗ್ತಿರೋ ರೀತಿ ನೋಡುವಾಗ ಇನ್ನಷ್ಟು ಜನ ಇನ್ನು ಬರಬೇಕಾಗಿದೆ ಆ್ಯಕ್ಚುಲಿ ಸಿನಿಮಾ ನೋಡೋದಕ್ಕೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟ? ಐ ಥಿಂಕ್ ದೇ ವಿಲ್ ಕಮ್, ದೇ ವಿಲ್ ಬರ್ತಾರೆ. ಇವತ್ತು ನೆನ್ನೆಯಿಂದ ಐ ಥಿಂಕ್ ಇಟ್ ವಾಸ್ ಒಂದು 30-40% ಇದಾಗಿದೆ. ಮತ್ತು ಹಬ್ಬ ಶಿವರಾತ್ರಿ ಅಂದ ತಕ್ಷಣ ಎಲ್ಲರೂ ಶಿವನ್ ಭಕ್ತರೆ ಎಲ್ಲ ಬರ್ತಾರೆ. ಅಟ್ ದ ಸೇಮ್ ಟೈಮ್ ಸಿನಿಮಾ ನೋಡೋರು ಬರ್ತಾರೆ. ಇವಾಗ ಶನಿವಾರದಿಂದ ಐ ಥಿಂಕ್ ಇಟ್ ಹಸ್ ಗಿವನ್ ಈ ರಿಪೋರ್ಟ್ಸ್ ಎಲ್ಲ ತುಂಬ ಒಳ್ಳೆ ಮಟ್ಟಿಗೆ ಆಗಿರೋದ್ರಿಂದ ಎಲ್ಲರೂ ದೇ ಆರ್ ವಾಚಿಂಗ್. ಆ್ಯಂಡ್ ನೌ ದೇ ಆರ್ ಇವತ್ತು ಭಾನುವಾರ, ಇವತ್ತು ಆಟೋಮ್ಯಾಟಿಕ್ ಆಗಿ ಇದಾಗುತ್ತೆ. ಐ ಥಿಂಕ್ ಬಿಕಾಸ್ ದ ರಿಪೋರ್ಟ್ಸ್ ಆರ್ ವೆರಿ ಗುಡ್, ಫ್ಯಾಮಿಲಿ ಕ್ರೌಡ್ ಅಟ್ರಾಕ್ಟ್ ಆಗುತ್ತೆ ಅಂತ. ಶಿವಣ್ಣ, ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೀವು ಅದು ಸಿನಿಮಾ ಫಸ್ಟ್ ಶೋ ಆದಮೇಲೆ ಒಂದು ಪ್ರೆಸ್ ಮೀಟ್ ಇತ್ತು, ಅದರಲ್ಲಿ ಹೇಳಿದ್ರಿ ಅಂದರೆ ಎಲ್ಲದನ್ನು ನಾವು ಸರಿಯಾಗಿ ಮಾಡಿಬಿಟ್ರೆ ನಾವು ದೇವರಾಗ್ಬಿಡ್ತೀವಿ ಅಂತ. ಇನ್ಫ್ಯಾಕ್ಟ್ ನಿವೇದಿತಾ ಅವರು ಕೂಡ 10ಕ್ಕೆ 9.5 ಕೊಟ್ಟರು. ಆ್ಯಕ್ಚುಲಿ ಎಷ್ಟು ರೇಟ್ ಮಾಡ್ತೀರಾ ಸಿನಿಮಾಗೆ ಅಂತ ಹೇಳಿದಾಗ. ಸೊ ಆ 0.5 ನಿಮಗೆ ಎಲ್ಲಿ ಏನು ಬೆಟರ್ ಆಗಬಹುದಿತ್ತು ಅಂತ ನಿಮಗೆ ಅನಿಸಿದೆ ಶಿವಣ್ಣ? ನಾವು ಅನ್ಕೋತೀವಿ, ಅದೆಲ್ಲ ಪಬ್ಲಿಕ್ ಏನು ಹೇಳ್ತಾರೆ ಅದೇ ನಮ್ಮ ವಿ ಹ್ಯಾವ್ ಟು ಥಿಂಕ್. ಬಿಕಾಸ್ ಅವ್ರೆಲ್ಲ ವಿಮರ್ಶೆ ಕೊಟ್ಟಾಗ ನಾವು ಇದು ತಪ್ಪು ಅದು ತಪ್ಪು ನಾವು ಏನೇ ಹೇಳ್ಬೋದು. ಅವ್ರು ಹೆಂಗೆ ಹಂಗಲ್ಲ ಸರ್, ಹಿಂಗೆ ಅಂತ ನಾವು ವಾದ ಮಾಡ್ಬೋದು. ಬಟ್ ಸ್ಟಿಲ್ ವಾಟ್ ದೇ ಸೇ, ಬಿಕಾಸ್ ಫ್ರಮ್ ದೇರ್ ಪರ್ಸೆಪ್ಷನ್. ಈಗ ಮನುಷ್ಯ ನೋಡ್ಬೇಕಾದ್ರೆ ನಾನು ಯಾವ ಪಾಯಿಂಟ್, ನಾನು ಒಬ್ಬ ಆಡಿಯನಾಗೇ ಇದ್ದೀನಿ, ಬೇರೆ ಪಿಕ್ಚರ್ ನೋಡಿದ್ರೆ ನಾನು ಕಮೆಂಟ್ ಮಾಡಲ್ವಾ. ಸೊ ಎವ್ರಿಬಡಿ ಹಸ್ ಗಾಟ್ ದೇರ್ ಓನ್ ದಿಸ್ ಒನ್. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಇದಿರುತ್ತೆ. ಬಟ್ ಕೆಲವರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಬುದ್ಧಿ ಇದೆ, ಇವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳೋಕ್ಕಾಗಲ್ಲಲ್ವಾ. ಅವ್ರದ್ದೇ ಯಾವುದೋ ಒಂದು ಪರ್ಸೆಪ್ಷನ್ ಇರುತ್ತೆ. ನಾವು ಇವಾಗ ವಿಮರ್ಶನೆ ಮಾಡ್ಬೇಕಾದ್ರೆ ಕೆಲವ್ರಿಗೆ ಇಷ್ಟ ಆಗಿರುತ್ತೆ, ಕೆಲವ್ರಿಗೆ ಏನಾಗುತ್ತೆ ಇಲ್ಲ ಎಲ್ಲೋ. ಬಿಕಾಸ್ ಹಿಸ್ ಪಾಯಿಂಟ್ ಆಫ್ ವ್ಯೂ ಇಸ್ ಡಿಫ್ರೆಂಟ್. ವೆನ್ ಯು ವಾಚಸ್ ಅವ್ನ ವಿಷನ್ ಯಾವ ರೀತಿ ನೋಡ್ತಾನೆ ನಾವು ಅದೇ ಹೇಳೋದು. ಅದೆಲ್ಲ ಗೊತ್ತಾಗ್ಬಿಟ್ಟು ದೇವರಾಗ್ಬಿಡ್ತಾನೆ. ಯು ಕಾಂಟ್ ನೋ ಎವ್ರಿಬಡೀಸ್, ಎಲ್ಲರ ಮೈಂಡ್ಗೂ ನೀವು ನುಗ್ಗೋಕ್ಕಾಗಲ್ಲ. ಅದಕ್ಕೆ ಬಿಟ್ಬಿಡ್ದು. ಅದಕ್ಕೆ ದೇವ್ರು ಏನಂತಾರೆ, ಒಳ್ಳೇದು ಅಂತ ಮಾಡಿದಾನೆ, ಕೆಟ್ಟದ್ದು ಅಂತಲೂ ಮಾಡಿದ್ದಾನೆ. ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ್ಯಾಟ್. ಅದನ್ನು ನೋಡ್ಕೋಬೇಕು. ಅದು ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಹುಡ್ಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಕೈಯಲ್ಲಿ ಆನ್ಸರ್ ಇಲ್ಲ. ಅದು ಕ್ರಮೇಣ ಏನೋ ಒಂದು ಮಿಸ್ಟೇಕ್ ಇರಬೇಕೇನೋ ಅನ್ನೋದು ನಾವು ಅನಲೈಸ್ ಮಾಡ್ಕೊಂಡು ವಿಲ್ ಸಿ ಫರ್ದರ್. ಶಿವಣ್ಣ, ಆ್ಯಕ್ಚುಲಿ ಕರ್ನಾಟಕ ದಮನಕ ಸಿನಿಮಾದಲ್ಲಿ ಒಂದು ಅಂಡರ್ ಕರೆಂಟಲ್ಲಿ ಒಂದು ತುಂಬ ಸೀರಿಯಸ್ ಇಶ್ಯೂ, ಅದು ನೀರಿಂದು ಇಶ್ಯೂ ಇಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸ್ ಕಡೆಗೆ ಹಂತಕ್ಕೆ ಹೋಗ್ತಾ ಆ ವಿಷಯನ ತುಂಬ ಕನ್ವೀನಿಯೆಂಟಾಗಿ ಅದನ್ನು ಮುಗಿಸ್ಬಿಟ್ರು ಅನ್ನೋ ಥರ ಆ್ಯಕ್ಚುಲಿ ಕೆಲವೊಂದಷ್ಟು ಅದರ ರೆಸ್ಪಾನ್ಸಸ್ ಬಂದಿದೆ. ಅಂದರೆ
ಇಲ್ಲ ರಿವ್ಯೂ ಕೊಡೋರು ಅಥವಾ ಆ ಥರದ್ದೆಲ್ಲ ಅಂದರೆ ಲಾಸ್ಟಿಗೆ ತುಂಬ ಕನ್ವೀನಿಯೆಂಟ್ ಆಗಂದ್ರೆ ಅದನ್ನು ತುಂಬ ಇನ್ನೂ ಸೀರಿಯಸ್ ಆಗಿ ಮೆಟಿಕ್ಯುಲಸ್ ಆಗಿ ಹ್ಯಾಂಡಲ್ ಮಾಡ್ಬೋಯ್ತು ಆ ಇಶ್ಯೂನ, ಆ ಎರಡು ಪಾತ್ರಗಳು ಆ ರೀತಿ. ಬಟ್ ಎಲ್ಲೋ ಒಂದು ಕಡೆ ಮಳೆ ಬಂದು ಜಸ್ಟ್ ಅದು ಸಾಲ್ವ್ ಆಯಿತು ಅನ್ನೋ ಥರ ಕನ್ವೀನಿಯೆಂಟ್ ಆಗಿ ಮುಗಿಸಿದಾಗಿದೆ ಅಂತ. ವಾಟ್ ಯು ಕಾಂಟ್ ಅಗೇನ್ ಯು ಕಾಂಟ್ ಮೇಕ್ ಅನದರ್ ಸ್ಟೋರಿ. ಪಾರ್ಟ್ 2 ಮಾಡಬೇಕಾದ್ರೆ you can't make, you can, you know, already 2 hours 30 minutes is a picture. You can't make it into another 3 hours film. ಡೀಟೇಲ್ಗೆ ಹೋಗಲ್ಲ. ಅಲ್ಲಿ ಡೀಟೇಲ್ ಮೊದಲೇ ವಾಟರ್ಗೆ ಸಮಸ್ಯೆ ಇದೆ ಅಂತ ನಾವು ಅಲ್ಲಿ ಹೇಳ್ತಾ ಹೋಗ್ತೀವಿ. ಅಟ್ ದ ಸೇಮ್ ಟೈಮ್ ಒಂದು ಅರಾಕ್ ಶಾಪ್ ಇದೆ ಅಂತಲೂ ಹೇಳ್ತೀವಿ. ಬಟ್ ಜನ ಸರ್ವೈವಲ್ ದೇ ಗೋ ಡ್ರಿಂಕ್ ಅರಾಕ್ ಆಲ್ಸೋ. ಸಿ ಇಟ್ ಇಸ್ ನಾಟ್, ಅದು ಏನು ಮಾಡೋಕ್ಕಾಗದು, ಪ್ರಕೃತಿಯ ನಿಯಮ ಅದು. ಸೆಲೆಬ್ರೇಷನ್ ಇಸ್ ನಾಟ್ ಓನ್ಲಿ ಇನ್ ದ ಸಿಟಿ, ಇವನ್ ಇನ್ ದ ವಿಲೇಜ್, ರೂರಲ್ ಪ್ಲೇಸ್ ಟು ಸೆಲೆಬ್ರೇಷನ್ ಅಂತ ಇರುತ್ತೆ. ಅವ್ರಿಗೊಂದು ಏನಂತೀವಿ, ಕೆಲ್ಸಕ್ಕೆ ಕೊಟ್ಟು ಬಂದವರು ಒಂದು ಇದಕ್ಕೆ ಬಂದು ದೇ ಇಂಟೆಂಟ್ ಟು ಡ್ರಿಂಕ್. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಬಟ್ ಸ್ಟಿಲ್ ಅಲ್ಲಿಂದ ಪಾಯಿಂಟ್ ಬಂದು ಲಾಸ್ಟ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಅದು ಆಗುತ್ತೆ ಅನ್ನೋದು ಹೋಗಲಿಲ್ಲ. ಯಾಕೆ ಅದು ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಪಿಕ್ಚರ್ ಬೇರೆ ಥರ ಕನ್ವರ್ಟ್ ಆಗ್ಬಿಡುತ್ತೆ. ಇವ್ರು ಮಹಾನ್ಗಳಲ್ಲ, ಹೇಳಿ ಕೇಳಿ ಫ್ರಾಡು. ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಬರ್ತಾರೆ. ಬಟ್ ಏನಂದರೆ ಗೊತ್ತಿಲ್ಲದೇನೆ ಅವ್ರು ಆ ಊರಲ್ಲಿ ಉಳ್ಕೊಳ್ಳೋಕೆ ಏನಾಗುತ್ತೆ ಅಂದರೆ ಆ ಇಬ್ಬರು ಲವ್ ಕಾರಣ ಆಗುತ್ತೆ. ನೀವು ಮದುವೆ ಮಾಡ್ಕೋಬೇಕಾದ್ರೆ ನೀವು ಜಾತ್ರೆ ನಡಿಬೇಕಾದ್ರೆ ಸರಿ ಏನೋ ಮಾಡ್ಬಿಡೋಣ ಹಾಕೊಂಡ್ಬಿಡೋ ಜನಗಳ ತನಕ ಕಳಿಸ್ಬೇಕು. ಅದಕ್ಕೂ ಕುತಂತ್ರಿ ಬುದ್ಧಿ ಏನಂದರೆ ಒಂದು ಫಾಲ್ಸ್ ಕಾಯಿನ್ನ ಮಾಡ್ತಾರೆ. ಅವಾಗ ಇಡೀ ಜನ ಕಾಯಿನ್ ಇದೆ ಅಂತ ಬಂದ್ಬಿಡ್ತಾರೆ. ಬಂದು ಅಗದು ಏನಾಗುತ್ತೆ ಅಂದರೆ ಉಳ್ತಾ ಇಟ್ ಬಿಕಮ್ಸ್ ಹಳ್ಳ ಆಗಿ ಅದೇನೋ ದೇವ್ರು ಕೇಳಿಸ್ತು. ಅದಕ್ಕೆ ದೇವ್ರು ಸೀನ್ ಇಟ್ಟಿರೋದು. ನಂದಿ ನೋಡ ನಿಲ್ಸಯ್ಯ, ಊರು ಜಾತ್ರೆ ನಡೆಸು, ಜಾತ್ರೆ ನಡಿಬೇಕಾಯ್ತು ಕಣೋ, ಛೇ ಏನೇ ಹಿಂಗಾಗೋಯ್ತಲ್ಲ, ನಾವು ಇಷ್ಟು ಕಷ್ಟಪಟ್ಟು ಕರೆಸ್ದು ತಿರ್ಗಾ ಹೋಗ್ತಾವ್ರೆ, ನಿಲ್ಸಪ್ಪ ನಂದಿ, ನೋಡಿ ತೋರಿಸು, ನೀ ದೇವ್ರು ಅಂತ ಹೇಳ್ತೀಯಲ್ಲ, ತೋರ್ಸು ಎಲ್ಲರಿಗೂ, ಯಾಕೆ ಹಿಂಗೆ ಮಾಡ್ತಿದ್ಯಾ. ಈ ಟಾಕ್ಸ್ ಟು ಗಾಡ್. ಹಾಂ, ಈ ಒಂದು ವಾಯ್ಸ್ ದೇವ್ರಿಗೆ ಕೇಳಿಸಿರ್ಬೇಕು. ಅವ್ರು ಏನು ಮಾಡಿದ್ದಾರೆ, ಅದಕ್ಕೆ ಆ ಕ್ಯಾರೆಕ್ಟರ್ ಬಂದು ಹೇಳೋದು, ಏನೇ ಮಾಡಿದ್ರಿ ನೀವು, ಅವನೇನು ತಪ್ಪು ಮಾಡಿಬಿಟ್ರು, ಏನಿಲ್ಲ ತಾನೆ. ಬಟ್ ನೀವೆಲ್ಲ ಹಳ್ಳ ತೋಡಿದ್ರಿ ತಾನೆ, ಮತ್ತು ಆ ಕೆರೆ ಆಯಿತು, ಮಳೆ ಬಂತು, ನೀವೆಲ್ಲ ಊರಿಗೆ ಬಂದ್ರಿ, ನಿಮ್ಮ ಹೆಂಡ್ತಿನೆಲ್ಲ ಬಿಟ್ಬಿಟ್ಟು ನೀವು ಊರಿಗೆ ಹೊಂಟೋದ್ರಿ ಸಂಪಾದನೆ ಮಾಡ್ತೀನಿ ಅಂತ. ಆಮೇಲೆ ನಿನ್ನ ಮಗಳು ನೋಡೋಕೆ ಬಂದಿದ್ಯಾ, ನಿಮ್ಮ ತಾಯಿ ನೋಡೋಕೆ ಬಂದಿದ್ಯಾ, ಎಲ್ಲ ಇಷ್ಟು ದಿನ ಎಲ್ಲೋಗಿತ್ತ ಪ್ರೀತಿ. ಬಟ್ ದೇ ಮೇಡ್ ಇಟ್. ಅವ್ರು ಸುಳ್ಳು ಹೇಳಿದ್ರು ನಿಮ್ಮನ್ನ ಬರೆಸ್ತಿರಲ್ಲ, ಯಾಕೆ ಆ ಬಾಂಧವ್ಯನ ಬರೆಸ್ತರು. ದೇ ಲಾಟ್ ಆಫ್ ಪಾಯಿಂಟ್ಸ್. ಈ ನೀರಿನ ಸಮಸ್ಯೆ ಇವಾಗ ನೀರಿನ ಸಮಸ್ಯೆ ಇರೋದಕ್ಕೋಸ್ಕರ ನಾವು ಈ ಸೀರಿಯಸ್ ಮಾತಾಡಕ್ಕೆ ಹೋಗ್ತೀವಿ. ನೀವು ಕೇಳ್ತಾ ಇದ್ದೀರಾ ಯಾಕೆ ಇಷ್ಟು ಬೇಗ ಮುಗಿಸೋದು. ಇಷ್ಟು ಬೇಗ ಮುಗಿಸಿದ್ದಲ್ಲ, ಯು ಕ್ಯಾನ್ ಪ್ರೊಲಾಂಗ್ ದ ಫಿಲ್ಮ್. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಇನ್ನು ಜನ ಪಾಯಿಂಟ್ ಆಫ್ ವ್ಯೂ ಏನು ನೋಡಿದ್ರೆ ನನಗೆ ಅರ್ಥ ಆಗಿಲ್ಲ, ಅದು ಅವ್ರಿಗೆ ಬಿಟ್ಟಿದೆ. ಅದಕ್ಕೆ ಹೇಳಿದೆ, ಕೆಲವರು ವಿಮರ್ಶನೆ ಇದೆಯಲ್ಲ ಅದು ಅವ್ರಿಗೆ ಬಿಡಬೇಕು. ನಾವು ಅದಕ್ಕೆ ಆನ್ಸರ್ ಕೊಡ್ತಾ ಹೋದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ನಾನು ಹೇಳಿದ್ದೀನಿ. Now you are convinced what I said? Correct, sir. That's what. Actually, and ಆ ಸಿನಿಮಾದ ಪರಿಧಿ ಅಷ್ಟೇ. Actually, what is there in the film I'm saying? Correct. We are not making a documentary about drought. Correct. ಅನಿವಾರ್ಯವಾಗಿ ಹಂಗೆ ಆಯ್ಕೋಯ್ತು. ನಾವು ಅದನ್ನೇ ಮಾಡ್ಬೇಕಂತ ಹೋದ್ರೆ ಕಷ್ಟ. It becomes a documentary. Correct. ಅವಾಗ ಏನಾಗ್ತದೆ, ಊರಿಗೆ ನಮಗೆ ನೀರಿನ ಕಷ್ಟ ಇದೆ, ಯಾಕೆ ತಿರ್ಗಾ ಇದನ್ನ ಕಷ್ಟನ ತೋರಿಸ್ತೀರ ಅಂತ ಹೇಳ್ತೀರಾ. ಇವಾಗ ನಾವು ಎಂಟರ್ಟೈನಿಂಗ್ ಆಗಿ ಹೇಳಿದಾಗತ್ತಂದ್ರೆ ಎಂಟರ್ಟೈನಿಂಗ್ ಆಗಿ ಹೌದು ನಾವು ನೀರು ಉಳಿಸೋಣ ಏನಾದರೂ ಇದು ಅದಕ್ಕೆ ಎಂಟರ್ಟೈನ್ಮೆಂಟ್ ವಿತ್ ದ ಪರ್ಪಸ್. ಯು ಎಂಟರ್ಟೈನ್ ದ ಪೀಪಲ್ ವಿತ್ ದ ಪರ್ಪಸ್ ಅನ್ನೋದೇ ಈ ಕರ್ನಾಟಕ ದಮನಕ್ಕದ ಒಂದು. ಶಿವಣ್ಣ, ಆಕ್ಚುಲಿ ಯೋಗರಾಜ್ ಭಟ್ರ ಕ್ಯಾರೆಕ್ಟರ್, ಅಜ್ಜಯ್ಯ ಕ್ಯಾರೆಕ್ಟರ್ ಏನಿದೆ ಅಂದರೆ ಅವ್ರಿಗೆ ಮೊದಲೇ ಆಲ್ರೆಡಿ ಅಂದರೆ ಏನು ಸತ್ಯ ಸುಳ್ಳು ಅನ್ನೋದನ್ನ ಗ್ರಹಿಸುವಂತಹ ಶಕ್ತಿ ಇರುವಂತಹ ಒಂದು ಕ್ಯಾರೆಕ್ಟರು ಅಥವಾ ಆ ಥರದ ಮನುಷ್ಯರುಗಳನ್ನು ನಾವು ನಿಜ ಜೀವನದಲ್ಲೂ ನೋಡಿರ್ತೀವಿ. ನಿಮಗೆ ಆ ಥರದ್ದು ಯಾರಾದರೂ ಪರ್ಸನ್ ನೀವು ಎನ್ಕೌಂಟರ್ ಮಾಡಿದ್ರ ರಿಯಲ್ ಲೈಫಲ್ಲಿ? ಅಂದರೆ ತುಂಬ ಮುಂದೆನೇ ನೀವು ಭವಿಷ್ಯ ಅದು ಅಮ್ಮ ಇರ್ಬೇಕಾದ್ರೆ ಒಂದ್ಸತಿ ಅಲ್ಲಿ ವುಡ್ಲೆಂಡ್ಸ್ ಡ್ರೈವಿಂಗ್ ಹೋಟೆಲ್ ಚೆನ್ನೈಲಿ ನನ್ನ ಭವಿಷ್ಯ ಎಲ್ಲ ಏನೋ ಹೇಳಿದ್ರಂತೆ. ನಾನು ಅದು ಓಕೆ, ಅವ್ರು ಹೇಳಿದ್ರೆ ಒಳ್ಳೇದು ಹೇಳಿದ್ರು ಓಕೆ, ಕೆಟ್ಟದೋದ್ರು ಎಲ್ಲ ನಮ್ಮ ಕೈಯಲ್ಲಿ ತಾನೇ ಇರೋದು. ಏನು ಹೇಳಿದ್ರು ಶಿವಣ್ಣ? ಇವಾಗ ಏನೇ ಬರವಣಿಗೆ ಬರೆದಿದ್ರು ನಮ್ಮ ಕೈಯಲ್ಲಿ ತಾನೇ ಇರೋದು. ಅದು ನಮ್ಮ ಕೈಯಲ್ಲಿ ನಾವು ಹೆಂಗೆ ನಡ್ಕೋತೀವಿ ಅದು ಹಂಗೆ ಆಗುತ್ತೆ ಅಷ್ಟೇ. ಅದು ಹೇಳಿದ್ದಾರೆ, ಅದಕ್ಕೆ ಅದು ನಾವು ಅದನ್ನು ಸುಳ್ಳು ಅಂತಲೇ ಹೇಳಲ್ಲ, ಇಲ್ಲ ತಪ್ಪು ಅಂತಲೇ ಹೇಳಲ್ಲ. ಇವಾಗ ಇಲ್ಲ ಆಯಿತು, ನಮ್ಮ ನಡೀತಾ ಇದೆ. ವಿ ಹ್ಯಾವ್ ಬೀನ್ ಆ್ಯಂಡ್ ವಿ ಹ್ಯಾವ್ ಫಾಲೋಯಿಂಗ್ ಎವ್ರಿಥಿಂಗ್. ಐ ಹ್ಯಾವ್ ಸೀನ್ ದ ಮ್ಯಾಕ್ಸಿಮಮ್ ಸಕ್ಸಸ್ ಟು ದ ಪೀಕ್. ಬೇಡ, ಈ 61ನೇ ವರ್ಷದಲ್ಲಿ ಜೈಲರ್ ಅಂತ ಒಂದು ಫಿಲ್ಮ್ ಬಂದ್ಬಿಟ್ಟು ಶಿವಣ್ಣನ ಭಾರತ ಲೆವೆಲ್ಲೇ ಕೊಂಡಾಡ್ತಾರೆ ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ವಿ ಡ್ ನಾಟ್ ಎಕ್ಸ್ಪೆಕ್ಟ್ ದಟ್. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡೋದು ಅಷ್ಟೇ. ನೋಬಡಿ ನ್ಯೂ. ಬಟ್ ನೋಡ್ತಿದ್ದಾರೆ ಕೆಲವರು ಒಂದ್ಸತಿ ಡೂಪ್ ಇರಬೇಕು ಹಂಗೆ ಹೇಳಿದ್ದು ಉಂಟು. ಬಟ್ ಕೆಲವೊಂದ್ಸತಿ ಆಯ್ತಪ್ಪ ನೋಡೋಣ ಸರ್ ಬಿಡಿ ಸರ್ ಅಂತ ಹೇಳಿದ್ದು ಉಂಟು. ಇವಾಗ ನಮ್ಮ ಮನೇಲೇ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದು, ಇಲ್ಲಿ ನಮ್ಮ ಮನೇಲಿ ನಮ್ಮ ಕಸಿನ್ನೇ ಬಂದು ಹೇಳಿದ್ರು, ವಾಸು ಅಂತ, ಬೇಡ ಶಿವಣ್ಣ ಇರಬಾರ್ದು, ಮುಚ್ಚಿಬಿಡಿ. ಸರಿ, ನಮ್ಮ ರಿಲೇಟಿವ್ ಎಲ್ಲ ಹೇಳಿದಾರಲ್ಲ, ಮುಚ್ಚಿಬಿಟ್ಟು ಒಳ್ಳೇದಾಗಿದೆ. ಅದು ಅದರಿಂದ ಆಯ್ತಾ ಇದರಿಂದ ಆಯ್ತಾ ಅನ್ನೋದರ ಪ್ರಶ್ನೆ ಇಲ್ಲ, ಹೇಳಿದ್ರು ಮುಚ್ಚಿದ್ದು ಅಷ್ಟೇ. ಹೌ ಯು ಬಿಲೀವ್ ಅಷ್ಟೇ.
ಇನ್ನು ಸಿನಿಮಾದಲ್ಲಿ ಈಗ ಉತ್ತರ ಕರ್ನಾಟಕದ ಭಾಗದ ಜನಗಳು ಮತ್ತು 2 ಹೀರೋಯಿನ್ಸ್ ಆ್ಯಕ್ಚುಲಿ ಅವರು ಮುಗ್ಧತೆಯನ್ನು ಆ್ಯಕ್ಚುಲಿ ರೆಪ್ರೆಸೆಂಟ್ ಮಾಡ್ತಾರೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಈ ಮುಗ್ಧತೆ ಅನ್ನೋದೇ ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿದೆ. ಆ್ಯಕ್ಚುಲಿ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಕ್ಯಾಲ್ಕುಲೇಟಿವ್ ದೀಸ್ ಡೇಸ್. ಸೊ ಎಲ್ಲೋ ಒಂದು ಕಡೆ ಮುಗ್ಧತೆನೇ ಇಲ್ಲ, ತುಂಬ ಕ್ಯಾಲ್ಕುಲೇಟ್ ಮಾಡಿ ತುಂಬ ಏನೋ ಚಾಕಚಕ್ಯತೆಯಿಂದ ಹೆಂಗೆ ನರಿಗಳು ಥಿಂಕ್ ಮಾಡ್ತವೆ ಸಿನಿಮಾದಲ್ಲಿ ಆ ಥರನೇ ಯೋಚನೆ ಮಾಡೋವಂಥದ್ದೇ ಜಾಸ್ತಿ ನೋಡ್ತಾ ಇರ್ತೀವಿ ನಾವು. ಸೊ ಮುಗ್ಧತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಶಿವಣ್ಣ ಇವತ್ತಿನ ಕಾಲಘಟ್ಟದಲ್ಲಿ ಅಂತ? ಇನ್ನೊಂದು ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ಧೈರ್ಯ ಬೇಕು. ಯು ನೀಡ್ ಗಟ್ಸ್. ನೌ ಡೇಸ್ ವಾಟ್ ಅವರ್ ವುಮೆನ್ಸ್ ಆರ್ ವೆರಿ ಸ್ಟ್ರಾಂಗ್. ಅಪ್ರಿಷಿಯೇಟ್ ದಟ್, ಸಲ್ಯೂಟ್ ಮಾಡಬೇಕು. ಆ ಇನ್ನಸೆನ್ಸ್ ಜೊತೆಲಿ ಯು ಶುಡ್ ಬಿ ವೆರಿ ಬೋಲ್ಡ್, ಪ್ಲಸ್ ವೈಸ್ ಆಗಿ ಕೂಡ ಇರಬೇಕಾಗುತ್ತೆ. ವೈಸ್ ಆಗಿರ್ಬೇಕು. ಫುಲ್ ಮುಗ್ಧತೆ ಅಂತ ಅನ್ಕೊಂಡ್ರು ಜನ ಅನ್ಕಂಡು ತಪ್ಪಾಗುತ್ತೆ. ಅದು ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾಕೆ ಇದರಲ್ಲಿ 2 ಪಾತ್ರ ಬರೋದು ಮುಗ್ಧತೆ ಜೊತೆಲಿ ನಾಟಿನೆಸ್ ಇದೆ. ದೇ ನೋ ವಾಟ್ ಈಸ್ ಲೈಫ್. ಡಿಸಿಷನ್ ತಗೊಳಕ್ ಬರ್ತಾರೆ ಅಂದರೆ ಇವ್ರಿಬ್ರು ಕಳ್ಳರು ಇದ್ರೆ ಒಂದು ಇಂಡೈರೆಕ್ಟ್ ಅವ್ರ ತಾಯಿ ಹೇಳ್ತಾರೆ, ನನಗೆ ಯಾಕೆ ಇವ್ರು ನೋಡಿದ್ರೆ ಡೌಟು ಅಂತಾರೆ. ಅವಾಗ ಏನಾದ್ರು ಯಾಕೆ ಹೆಂಗೆ ಹೇಳಿದ್ರು ಅವ್ರು ಅಂತ ಇವ್ರು ಡೌಟು. ಅವಾಗ ಏನಾದ್ರು ಇವ್ರಿಗೂ ಇಲ್ಲ ಹಂಗಲ್ಲ. ಅವ್ರಿಗೆ ಸಮರ್ಥಿಸ್ತಾರೆ ಅದು ಐ ಥಿಂಕ್ ಬೋತ್ ದ ನೇಚರ್ ಶುಡ್ ಬಿ ದೇರ್. ಶಿವಣ್ಣ, ಬೇರೆ ತಿರಣಗಲ್ಲ ಆ್ಯಕ್ಚುಲಿ ಇದು ಡೇಟ್ ಅನೌನ್ಸ್ ಆಗಿದೆ August 15th. ಸೊ ಒಳ್ಳೆ ಪೋಸ್ಟರ್, ತುಂಬ ಚೆನ್ನಾಗಿ ಯಂಗ್ ಲುಕ್ಕಲ್ಲಿ ಕಾಣಿಸ್ಕೋತಾ ಇದ್ದೀರಾ. ಸೊ ಎಷ್ಟು ಆಗಿದೆ ಆ್ಯಕ್ಚುಲಿ ಶೂಟಿಂಗ್? ಅದು 70-75% ಆಗಿದೆ. ಇವಾಗ ಈ ಶೆಡ್ಯೂಲ್ ಒಂದು ಮುಗಿದೋದ್ರೆ ಮೇಜರ್ ಮುಗಿದೋಗುತ್ತೆ. ಇನ್ನು ಪ್ಯಾಚ್ ವರ್ಕ್ ಒಂದು 10-15 ಡೇಸ್ ಉಳಿಯುತ್ತೆ. ಎಸ್ ಶಿವಣ್ಣ, ಸೊ ಕರ್ನಾಟಕ ದಮನಕ ಅದೊಂದು. ಆಮೇಲೆ ನಮ್ಮ ಇನ್ನೊಂದು ಫೈರ್ಫ್ಲೈ ಇನ್ನು ನನ್ನ ಮಗಳದು ಶ್ರೀಮುತ್ತುಲೆ ಶಿ ಇಸ್ ಪ್ರೊಡ್ಯೂಸಿಂಗ್. ಹೌದು, ಫಸ್ಟ್ ಟೈಮ್ ಫಿಲಮ್ ಪ್ರೊಡ್ಯೂಸ್ ಮಾಡಿ. ಆಮೇಲೆ ನ್ಯೂ ಕಮರ್ಸ್ ಎಲ್ಲ, ನ್ಯೂ ಡೈರೆಕ್ಟರ್, ನ್ಯೂ ಹೀರೋ, ಹೊಸ ಪ್ರಯತ್ನ. ಬಟ್ ವೆರಿ ಚರಣ್ ಮ್ಯೂಸಿಕ್. ಕರೆಕ್ಟ್. ಒಂದು ಎಂಥೂಸಿಯಾಸ್ಟಿಕ್ ಒಂದು ಫಿಲಮ್. ಶಿವಣ್ಣ, ಆ್ಯಕ್ಚುಲಿ ಮೊನ್ನೆ ಯಾವುದೋ ಒಂದು ಪ್ರೆಸ್ ಮೀಟ್ ಏನೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಲ್ಲಿ KP ಶ್ರೀಕಾಂತ್ ಸರ್ ಏನೋ ಹೇಳಿದ್ರು ಆ್ಯಕ್ಚುಲಿ. ಅಂದರೆ ಶಿವಣ್ಣ ಯಾವಾಗಲೂ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ ಪ್ಲಸ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಅನ್ನೋವಂಥದ್ದು. ಅಂದರೆ ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹೌದು ಶಿವಣ್ಣ, ಅಟ್ ದ ಸೇಮ್ ಟೈಮ್ ಈಗ ಆ ಒಂದು ನಿರ್ದೇಶಕರ ಹಿಂದಿನ ಸಕ್ಸಸ್ ಅಥವಾ ಫೇಲ್ಯೂರನ್ನು ನೋಡ್ಕೊಂಡು ಅವ್ರು ಡೇಟ್ಸ್ ಕೊಡಲ್ಲ. ಅಂದರೆ ಎಲ್ಲೊಂದು ಕಡೆ ಅವ್ರು ಹೇಳಿದ್ರು, ಅವ್ರದ್ದು ಸ್ವಲ್ಪ ಲೈಫೆಲ್ಲ ನೋಡಬೇಕಲ್ಲಪ್ಪ, ಎಲ್ಲೊಂದು ಕಡೆ ಕತೆ ಚೆನ್ನಾಗಿರುತ್ತೆ. ಬಟ್ ಒಳ್ಳೆ ಸಾಥ್ ಕೊಟ್ಬಿಟ್ರೆ, ಪ್ರೊಡ್ಯೂಸರ್ ಸಾಥ್ ಅಂಡ್ ಆ್ಯಕ್ಟರ್ ಸಾಥ್, ಆಮೇಲೆ ಅದು ಅವ್ರಿಗೆ ಒಂದು ಬೇರೆ ಥರ ಒಂದು ದಾರಿ ಆಗುತ್ತೆ, ಚೆನ್ನಾಗಾಗುತ್ತೆ. ಒಂದು ಒಳ್ಳೆ ಡೈರೆಕ್ಟ್ ಹುಡ್ಕೋತಾರೆ. ಬಟ್ ಅದು ಈ 38 ವರ್ಷಗಳ ಜರ್ನಿಯಲ್ಲಿ ಶಿವಣ್ಣ ಆ ಥರದೊಂದು ಉದಾರ ಮನಸ್ಸಿನಿಂದ ನೀವು ಒಬ್ಬರಿಗೆ ಡೇಟ್ಸ್ ಕೊಟ್ಟು ಅದೆಲ್ಲೋ ವರ್ಕೌಟ್ ಆಗದೆ ಇರೋವಂಥದ್ದು ಅಥವಾ ಅವಾಗ ಬೇಜಾರು ಮಾಡ್ಕೊಂಡಿದ್ದು ಆಗಿದೆ ಪಾಪ. ಬಟ್ ಅದನ್ನು ಐ ಡೋಂಟ್ ಸೇ ದ ನೇಮ್ಸ್ ಪಾಪ. ಬಟ್ ಸ್ಟಿಲ್ ಬಟ್ ಏನಿಲ್ಲ, ಹಣೆ ಬರ ಅಂತ ಒಂದಿದೆ. ವಿ ಹ್ಯಾವ್ ಟು ಬಿಲೀವ್ ದಟ್. ರೆಸ್ಟ್ ಇಸ್ ಲೆಫ್ಟ್ ಟು ಗಾಡ್. ಶಿವಣ್ಣ, ಕೊನೆಯದಾಗಿ ಆ್ಯಕ್ಚುಲಿ ಶಿವಣ್ಣ ಅವರು ಸ್ಕ್ರಿಪ್ಟ್ ಕೇಳಿದಾಗ ಯಾವುದೊಂದು ಪರ್ಟಿಕ್ಯುಲರ್ ರೂಮ್ ಇದೆಯಂತೆ ಅವ್ರ ಮನೆಯಲ್ಲಿ. ಸೊ ಅಲ್ಲೇ ಕೇಳೋದು ಸ್ಕ್ರಿಪ್ಟ್ನ. ಸೊ ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತಂದರೆ ಕಾಫಿ ಜಾಸ್ತಿ ಕುಡಿಯಲ್ವಂತೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಈ ಸ್ಕ್ರಿಪ್ಟ್ ಸ್ವಲ್ಪ ಏನೋ ಬೋರಿಂಗ್ ಅಂತಿದೆ ಅಂತ ಅನ್ಸಿದ್ರೆ ಯಾರನ್ನೂ ಎದ್ದು ಹೋಗಿ ಅಂತೆಲ್ಲ ಹೇಳಲ್ಲ. ಬಟ್ ಅವ್ರು ಕುಡಿತಾ ಇರ್ತಾರೆ ಕಂಟಿನ್ಯೂಸ್ ಆಗಿ, ಕೇಳ್ತಾರೆ, ಫುಲ್ ಕೇಳಿಬಿಟ್ಟೆ ಕಳಿಸ್ತಾರೆ ಅಂತೆಲ್ಲ ನನಗೆ ಓದಿದ್ದು ಜ್ಞಾಪಕ. ಆ್ಯಕ್ಚುಲಿ ಹಿರಿಯ ಪತ್ರಕರ್ತರೊಬ್ರು ಬರ್ತಿದ್ರು. ಅದೇನು ಶಿವಣ್ಣ ಅದ್ರದ್ದು ಗುಟ್ಟು? ಅಲ್ಲೇ ಕೇಳಬೇಕು ಅಂತ ಏನೋ ಸ್ಕ್ರಿಪ್ಟ್ ಅದೇ ಏನೋ ಒಂದು ಅಲ್ಲಿ ಅಪ್ಪಾಜಿ ಫೋಟೋ ಹಾಕಿದ್ದೀವಿ. ಓಕೆ, ಐ ಫೀಲ್ ಸಮ್ವೇರ್ ಯಾವಾಗ ಇವತ್ತಿಗೂ ಅಲ್ಲೇ ಕೇಳೋದು ಶಿವಣ್ಣ? ಅಂದರೆ ಏನು ಸ್ಪೆಷಾಲಿಟಿ? ನಥಿಂಗ್. ದೇ ಬಿಲೀಫ್ ಅಷ್ಟೇ. ನೀವು ಹೇಳಿದ್ರಲ್ಲ, ನೀವು ನಂಬ್ತೀರಾ ಇದನ್ನ. ಏನೋ ಒಂದು ಕಾಸ್ಟ್ಯೂಮ್ ಇರ್ಬೋದು, ಕಲರ್ ಇರ್ಬೋದು, ಮೈ ಲಕ್ಕಿ ಕಲರ್ ಇಸ್ ದ್ಯಾಟ್ ಅಂತ ಒಂದೊಂದು ಲಕ್ಕಿ ಚಾಮ್ ಇರುತ್ತೆ ಆ ಥರ ಅಲ್ಲಿ ಒಂದು. ಕರೆಕ್ಟ್. ಓಕೆ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಕರ್ನಾಟಕ ದಮನಕ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ರೀತಿಯಲ್ಲೂ ಹೋಗ್ತಾ ಇದೆ. ಇನ್ನಷ್ಟು ಜನಗಳು ಡೆಫಿನೆಟ್ ಆಗಿ ಬಂದು ಸಿನಿಮಾ ನೋಡ್ತಾರೆ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗಲಿ ಶಿವ. ಥ್ಯಾಂಕ್ ಯು. ನಮ್ಮ ಚಾನಲ್ಗೋಸ್ಕರ ಎಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ ಶಿವ. ಥ್ಯಾಂಕ್ ಯು. ಸೊ ಇದಿಷ್ಟು ಶಿವಣ್ಣ ಅವರ ಮಾತುಗಳು. ಕರ್ನಾಟಕ ದಮನಕ ಸಿನಿಮಾ ಮೊನ್ನೆ ಫ್ರೈಡೇ ರಿಲೀಸ್ ಆಗಿ ಸಾಕಷ್ಟು ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದ.